ಮಕ್ಕಳೇ 7.2ನೇ ಅಭ್ಯಾಸ ಮೊದಲನೇ ಲೆಕ್ಕ ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ. ತ್ರಿಭುಜದಲ್ಲಿ ಎಬಿ ಸಮ ಎಸಿ ಅಂತ ಕೊಟ್ಟಿದ್ದಾರೆ. ಈಗ ತ್ರಿಭುಜನ ಬಿಡಿಸ್ಕೊಳ್ಳೋಣ. ಎಬಿಸಿ ಒಂದು ಸಮದ್ವಿಬಾಹು ಅಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್. ಎಬಿಸಿ ಅಂತ ಹೇಳೋದು ಒಂದು ಸಮದ್ವಿಬಾಹು. ಎ ಬಿ ಸಿ ಅರ್ಥ ಆಯ್ತಲ್ಲ, ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಮ ಎಸಿ ಅಂತ ಕೊಟ್ಟಿದ್ದಾರೆ. ಮಾರ್ಕ್ ಮಾಡ್ಕೊಳ್ಳಿ, ಎ ಬಿ ಸಮ ಎಸಿ. ಈ ಲೈನ್ಗೆ ಈ ಲೈನ್ ಸಮ. ಕೋನ ಬಿ ಮತ್ತು ಕೋನ ಸಿಗಳು ಕೋನಾರ್ಧಕಗಳು. ಕೋನಾರ್ಧಕ ಅಂತ ಹೇಳಿದ್ರೆ ಈ ಕೋನ, ಈ ಬಿದು ಬಿ ಕೋನ ಅಂತ ಹೇಳಿದ್ರೆ, ಅರ್ಧಕ ಅಂತ ಹೇಳಿದ್ರೆ ಬೈಸೆಕ್ಟರ್. ಇದೇನ್ ಮಾಡ್ತದೆ, ಕಟ್ ಮಾಡ್ತದೆ. 60 ಡಿಗ್ರಿ ಇತ್ತು ಅಂದ್ರೆ ಇದು 30 ಡಿಗ್ರಿ, ಇದು 30 ಡಿಗ್ರಿ. ಅರ್ಥ ಆಯ್ತಲ್ವಾ? 80 ಇತ್ತು ಅಂದ್ರೆ 40. ಬೈಸೆಕ್ಟರ್ ಏನ್ ಮಾಡ್ತದೆ, ಕೋನಾರ್ಧಕ ಏನ್ ಮಾಡ್ತದೆ, ಕೋನವನ್ನ ಅರ್ಧಿಸ್ತದೆ. ಅರ್ಧಿಸ್ತದೆ ಅಂದ್ರೆ ಕಟ್ ಮಾಡ್ತದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಕೋನಾರ್ಧಕ ಎಲ್ಲಿಂದ ಬಂದಿದೆ, ಕೋನ ಬಿ ಮತ್ತು ಕೋನ ಸಿಗಳ ಕೋನಾರ್ಧಕಗಳು. ಕೋನ ಬಿ ಮತ್ತು ಕೋನ ಸಿಯ ಕೋನಾರ್ಧಕ. ಇದನ್ನು ಕಟ್ ಮಾಡಿದೀನಿ, ಇದನ್ನು ಕಟ್ ಮಾಡಿದ. ಎಲ್ಲಿ ಸೇರ್ತಾ ಇದೆ ಅಂತೆ, ಓ ನಲ್ಲಿ ಸೇರ್ತಾ ಇದೆ. ಆಮೇಲೆ ಎಒ ಅನ್ನು ಸೇರಿಸಿ ಇದನ್ನ ಏನ್ ಮಾಡ್ಬೇಕಂತೆ, ಸೇರಿಸಬೇಕಂತೆ. ಚಿತ್ರವನ್ನ, ಪ್ರಶ್ನೆಯನ್ನ ಓದಿ ಚಿತ್ರವನ್ನ ಬರೀರಿ ಮಕ್ಕಳೇ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಓಬಿ ಸಮ. ಓಬಿ ಎಲ್ಲಿದೆ, ಇದು ಸಮ. ಓಬಿ ಸಮ ಏನಂತ ಸಾಧಿಸಬೇಕು, ಓಸಿ ಅಂತ ನಾವು ಸಾಧಿಸಬೇಕು. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ, ಎ ಬಿ ಸಮ ಎಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ತ್ರಿಭುಜ ಇದು ಮಕ್ಕಳೇ, ಆಯ್ತಾ? ಈಗ ಫಸ್ಟ್ ತ್ರಿಭುಜಕ್ಕೆ ಬರೋಣ. ಇದನ್ನ ಮಾಡೋದಕ್ಕಿಂತ ಮೊದಲು ಫಸ್ಟೇ ಕೊಟ್ಟಿದ್ದಾರೆ ಎ ಬಿ ಸಮ ಎಸಿ ಅಂತ ಕೊಟ್ಬಿಟ್ಟಿದ್ದಾರೆ. ಕೊಟ್ಟ ತಕ್ಷಣ ನಮ್ಗೆ ಗೊತ್ತಿರಬೇಕು ಈ ಸಮಬಾಹುಗಳು, ಇದೆರಡು ಸಮಬಾಹುಗಳಲ್ಲ, ಸಮಬಾಹುಗೆ ಅಭಿಮುಖವಾಗಿರುವ ಕೋನ ಯಾವುದು, ಕೋನ ಸಿ ಅಲ್ವಾ? ಈ ಎಸಿಗೆ ಅಭಿಮುಖವಾಗಿರುವ ಕೋನ ಯಾವುದು, ಕೋನ ಬಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ಕೋನ ಬಿ ಮತ್ತೆ ಕೋನ ಸಿ ಸಮ ಅಂತ ನಮ್ಗೆ ಗೊತ್ತಾಯ್ತು. ಕೋನ ಬಿ ಕೋನ ನಾವು ಕಲ್ತಿದೀವಿ ಯಾವ ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇದ್ರೆ ಇದಕ್ಕೆ ಅಭಿಮುಖವಾಗಿರುವಂತಹ ಈ ಕೋನಗಳು ಸಹ ಸಮ ಅಂತ ಕಲ್ತಿದೀವಿ. ಅದನ್ನ ನಾವಿಲ್ಲಿ ಬರಿತಾ ಇದೀವಿ. ಅರ್ಥ ಆಯ್ತಲ್ವ? ನಾವು ಕಲ್ತಿದ್ವು ಅದ್ರದ್ದು ಪಾಠಕ್ಕಿಂತ ಮೊದಲು ನಾವು ಕಲ್ತಿದೀವಿ ಇದರ ಬಗ್ಗೆ ಅಲ್ವಾ? ಅದನ್ನ ನಾನಿಲ್ಲಿ ಬರಿತಾ ಇದ್ದೀನಿ. ಆಗ ನಾನಿಲ್ಲಿ ಕೋನ ಬಿ ಈಕ್ವಲ್ ಕೋನ ಸಿ ಅಂತ ಬರಿತೀನಿ. ನಾನು ಇದನ್ನ ಎರಡನ್ನು ಸಹ, ಎರಡು ಕೋನವನ್ನು ಸಹ, ಕೋನವನ್ನ ಅರ್ಧಿಸಿದೆ ಅಂತ ಹೇಳಿದೀನಿ. ಆಗ ಕೋನ ಸಿ ಈಕ್ವಲ್ ಟು ಅರ್ಧ ಕೋನ ಬಿ. ಯಾಕೆ ಅಂತ ಹೇಳಿ ಮಕ್ಕಳೇ, ಈ ಕೋನವನ್ನ ಅಲ್ಲೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಕೋನ ಬಿ ಮತ್ತು ಕೋನ ಸಿಗಳ ಕೋನಾರ್ಧಕಗಳು. ಕೋನಾರ್ಧಕ ಅಂದ್ರೆ ಅದು ಕೋನವನ್ನ ಅರ್ಧಿಸ್ತದೆ. ಬೈಸೆಕ್ಟರ್ ಎಲ್ಲಿ ಸೇರ್ಕೊಂಡಿದೆ, ಓ ಅಲ್ಲಿ ಸೇರ್ಕೊಂಡಿದೆ. ಆಗ ನಾನೇನ್ ಮಾಡ್ತೀನಿ, ಈ ಕೋನವನ್ನ ಸಿ ಅಂತ ಬರೆಯೋದಕ್ಕಿಂತ ಬದಲು ನೀವು ಹೀಗೆ ಬೇಕಾದ್ರೂ ಬರೀಬಹುದು, ಅರ್ಧ ಎ ಸಿ ಬಿ ಅಲ್ವಾ? ಎ ಸಿ ಬಿ ತಾನೆ, ಎ ಸಿ ಬಿ ಅಂತ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಸಿ ಅಂತ ಬರೀತೀರ. ಈಗ ಕಟ್ ಮಾಡಿದ ತಕ್ಷಣ ನಮ್ಗೆ ಈ ಕೋನ ಸಿಗುತ್ತೆ ತಾನೆ. ಈ ಕೋನವನ್ನ ಕಟ್ ಮಾಡಿದ್ರೆ ಇಲ್ಲೊಂದು ಕೋನ ಸಿಗುತ್ತೆ, ಇಲ್ಲೊಂದು ಕೋನ ಸಿಗುತ್ತೆ. ನನಗೆ ಬೇಕಾಗಿರೋದು ಈ ಕೋನ ಅಲ್ವಾ? ಇದು ಓ ಅಂತಿದ್ರೆ, ಇದು ಬಿ ಅಂತಿದ್ರೆ ಇಲ್ಲಿಗೆ ಸೇರ್ಕೊಂಡಿದೆ ಅಲ್ವಾ? ಇದು ಚಿತ್ರ ಬಿಡಿಸುವಾಗ ನೋಡ್ಕೊಳ್ಳಿ. ಆಗ ನಮ್ಗೆ ಬೇಕಾದ ಕೋನ ಯಾವುದು, ಓ ಬಿ ಸಿ. ಇದನ್ನ ನಾನು ಕೋನ 1 ಅಂತ ತಗೊಳ್ತೀನಿ, ಇದನ್ನ ಕೋನ 2 ಅಂತ ತಗೊಳ್ತೀನಿ. ಆಗ ಕೋನ ಓ ಬಿ ಸಿ ಅಲ್ವಾ ಸಮ ಯಾವುದು, ಕೋನ ಓ ಸಿ ಬಿ. ಬರಿಬಹುದು ತಾನೆ ನಾನು ಇದ್ರದ್ದು ಎ ಸಿ ಬಿದು ಅರ್ಧ ಯಾವುದು, ಓ ಸಿ ಬಿ. ಅದನ್ನು ಆಚೆ ಈಚೆ ಮಾಡಿದೆ. ಆಗ ನಾನು ಇದನ್ನ ಓ ಸಿ ಬಿ ಅನ್ನು ಈಚೆ ಬರಿಬೇಕು. ಎ ಸಿ ಬಿದು ಅರ್ಧ ಓ ಸಿ ಬಿ, ಎ ಬಿ ಸಿದು ಅರ್ಧ ಯಾವುದು, ಓ ಬಿ ಸಿ. ಅರ್ಥ ಆಯ್ತಾ ಮಕ್ಕಳೇ? ಓ ಬಿ ಸಿ ಎ ಸಿ ಬಿದು ಅರ್ಧ, ಅದನ್ನ ಬರ್ದಿದ್ದೀನಿ. ಆಗ ಇದೆರಡು ಕೋನಗಳು ಸಮವಾದಾಗ ನೋಡಿ, ಈ ಕೋನ ಮತ್ತು ಈ ಕೋನ ಸಮವಾದಾಗ ಇದಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು, ಓ ಬಿ ಅಲ್ವಾ? ಈ ಕೋನಕ್ಕೆ, ಈ ಸಣ್ಣ ಕೋನಕ್ಕೆ ಒಂದು ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು, ಓ ಸಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಕೋನವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎರಡು ಕೋನಗಳು ಸಮ ಅಂತ ಹೇಗೆ ಬಂತು ಅಂತ ಗೊತ್ತಾಯ್ತು ನಿಮಗೆ. ಆದ್ದರಿಂದ ಓ ಬಿ ಈಕ್ವಲ್ ಟು ಓ ಸಿ ಆಯ್ತು. ಯಾಕೆ ಇಲ್ಲಿ ಏನ್ ಬರಿತೀರಾ, ಇದ್ರದ್ದು ಕಾರಣ ಏನ್ ಬರಿತೀರಾ, ಸಮ ಕೋನಗಳಿಗೆ. ಈಗ ಫಸ್ಟ್ ನಾವು ಸಮ ಕೋನಗಳು ಅಂತ ಬರ್ದಿದೀವಲ್ವಾ, ಇಲ್ಲಿ ಬರಿಬೇಕಾಗಿದ್ದು ಇದರ ಮುಂದೆ ಬರಿಬೇಕಾಗಿದ್ದು ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮವಾಗಿದೆ.
ಸಮವಾಗಿದೆ. ಇಲ್ಲಿ ಬರಿಬೇಕಾಗಿದ್ದು, ಇಲ್ಲಿ ನಾನೇನು ಯಾಕೆ ಅಲ್ಲಿ ಒ ಬಿ ಮತ್ತು OCಗಳು ಲಂಬಾರ್ಧಕಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ, ಲಂಬಾರ್ಧಕಗಳು ಅಂತ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಳಿ. ಇದು ರೀಸನ್ ಬರಿಬೇಕು, ಅರ್ಥ ಆಯ್ತಲ್ಲ ಮಕ್ಕಳೇ, ಇದು ಕಾರಣಗಳು ಬರಿಬೇಕು ಯಾಕೆ ಅಂತ. ಸೊ ಮೊದಲನೇ ಪ್ರಶ್ನೆ ಉತ್ತರ ಬಂತು. ನೆಕ್ಸ್ಟ್ ಎಒ, ಈ ಕೋನ ಎಯನ್ನು ಎಒ ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಅಲ್ವಾ. ಈಗ ಇದಾಯ್ತು. ಈಗ ಎಒ ಅನ್ನ ಅರ್ಧಿಸ್ತದೆ ಎಂದು ಸಾಧಿಸಬೇಕಾದ್ರೆ ಇದನ್ನೆಲ್ಲ ರಬ್ ಮಾಡ್ಕೊಳ್ಳೋಣ. ನೀಟಾಗಿ ಚಿತ್ರವನ್ನ ಬಿಡಿಸ್ಕೊಳ್ಳಿ. ಈಗ ನೋಡಿ ಮಕ್ಕಳೇ, ನಾವು ಆಲ್ರೆಡಿ ಈಗ ಪ್ರೂವ್ ಮಾಡಿದ್ವಿ. ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ಮಾಡಿದ್ವಿ. ಆಮೇಲೆ ಕೋನ ಬಿ ಇದ್ರದ್ದು ಅರ್ಧ ಈಕ್ವಲ್ ಟು ಈ ಕೋನ ಸಿನು ಸಮ ಅಂತ ಮಾಡಿ ಇದೆರಡು ಬಾಹುಗಳು ಸಮ ಅಂತ ಮಾಡಿದ್ವಿ. ಕೊಟ್ಟಿದ್ದಾರೆ ಇದೆರಡು ಬಾಹುಗಳು ಸಮ ಅಂತ ಫಸ್ಟೇ ಕೊಟ್ಟಿದ್ದಾರೆ ಅಲ್ವಾ, ಯಾಕಂದ್ರೆ ABC ಸಮದ್ವಿಬಾಹು ತ್ರಿಭುಜ. ಈಗ ನಾನು ಏನನ್ನ ಸಾಧಿಸಬೇಕು, ಈ ಕೋನ ಇದು ಅರ್ಧಿಸ್ತದೆ, ಈ ಲೈನ್ ಈ ಕೋನವನ್ನ ಅರ್ಧಿಸ್ತದೆ ಅಂತ ಸಾಧಿಸಬೇಕು. ಆಗ ನಾವು ಎರಡು ತ್ರಿಭುಜವನ್ನ ತಗೊಳ್ಬೇಕು ಮಕ್ಕಳೇ. ಈ ತ್ರಿಭುಜ ABC ಅಂತ ಹೇಳುವಂತಹ ಒಂದು ತ್ರಿಭುಜ, ಮತ್ತೆ ಆಚೆ ಬದಿಯಲ್ಲಿರುವಂತಹ ಯಾವ ತ್ರಿಭುಜವನ್ನು ತಗೊಳ್ತೀರಾ, ಎ ಈ ಕಡೆ ಇರುವಂತದ್ದು ACO, ಈ ತ್ರಿಭುಜ. ಇದು O ಬಿಂದು, ಇದು O ಬಿಂದು. ಆಗ ಎರಡು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ. ತಗೊಳ್ಳಿ, ತ್ರಿಭುಜ ABO ಮತ್ತು ತ್ರಿಭುಜ AOC ಅಥವಾ ACO. ಎರಡು ಕಡೆ ನಾನು ಏನೇನು ಹೇಳ್ಕೊಂಡು ಬಂದೆ, ಕೋನ ಎ ಅಲ್ವಾ, ಕೋನ ಎ ನಾನೀಗ ಅರ್ಧಿಸಬೇಕು. ಅದನ್ನ ನಾನಿಲ್ಲಿ 1 ಅಂತ ತಗೊಳ್ತೀನಿ, ಇಲ್ಲಿ 2 ಅಂತ ತಗೊಳ್ತೀನಿ ಮಕ್ಕಳೇ. ಕೋನ 1 ಕೋನ 2 ಅಂತ ಬರ್ದಿಟ್ಕೊಳ್ತೀನಿ, ಯಾಕಂದ್ರೆ ಅದು ಸಾಧಿಸ್ಲಿಕ್ಕಿರೋದು. ಈಗ ಯಾವ್ದ್ಯಾವ್ದು ಸಮ ಅಂತ ಚಿತ್ರದಲ್ಲೇ ಕೊಟ್ಟಿದ್ದಾರೆ ನೋಡಿ. AB ಈಕ್ವಲ್ ಟು AC. ಯಾಕೆ ಅಂತ ಹೇಳಿದ್ರೆ ತ್ರಿಭುಜ ABC ಏನು ಸಮದ್ವಿಬಾಹು ತ್ರಿಭುಜ ಕೊಟ್ಟಿದ್ದಾರೆ. ಅದು ಸಮದ್ವಿಬಾಹು ತ್ರಿಭುಜ ಅಲ್ವಾ. ಎಲ್ಲಿಂದ ಬಂದಿದ್ದದು, ಅದು ಗಿವನ್ ಅಥವಾ ದತ್ತ ಅಂತ ಬರಿಬೇಕು. ಕನ್ನಡದಲ್ಲಿ ದತ್ತ ಕೊಟ್ಟಿರುವಂತದ್ದು, ಇಂಗ್ಲಿಷ್ ಅಲ್ಲಿ ಗಿವನ್ ಅಂತ ಬರೀರಿ. ನೆಕ್ಸ್ಟ್ ಈಗ ತಾನೇ ಸಾಧಿಸಿದೀವಿ, ಏನನ್ನ ಸಾಧಿಸಿದೀವಿ, BO ಅಲ್ವಾ. BO ಇಸ್ ಈಕ್ವಲ್ ಟು OC ಸಾಧಿಸಿದೆ. ಎಲ್ಲಿ ಸಾಧಿಸಿದ್ದು, ಮೇಲೆ ಸಾಧಿಸಿದೆ ಅಂತ ಬರೀರಿ. ಅರ್ಥ ಆಯ್ತಲ್ಲ, ಜಸ್ಟ್ ನಾವು ಪ್ರೂವ್ಡ್. ಓಕೆ, ಪ್ರೀವಿಯಸ್ ಇದರಲ್ಲೇ ಫಸ್ಟ್ ಕ್ವಶನ್ ಅಲ್ಲಿ ನೀವು ಪ್ರೂವ್ ಮಾಡಿದ್ದೀರಿ. ನೆಕ್ಸ್ಟ್ ಯಾವುದು ಕಾಮನ್ ಮಕ್ಕಳಿಗೆ, ಎರಡು ಟ್ರಯಾಂಗಲ್ಗೂ ಯಾವ ಲೈನ್ ಕಾಮನ್ ಅಂತ ನೋಡಿ. ಇಲ್ಲಿಗೆ ಬರುವಾಗನು ಇದು ತಗೊಳ್ತೀವಿ, ಇಲ್ಲಿಗೆ ಬರುವಾಗ ಇದು ತಗೊಳ್ತೀವಿ. ಸೊ AO ಈಕ್ವಲ್ ಟು AO ಏನಂತ ಬರೀತೀರಾ, ಸಾಮಾನ್ಯ ಅಂತ ಬರೀತೀರಾ. ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ, ತ್ರಿಭುಜ ABO ಸರ್ವಸಮ ತ್ರಿಭುಜ AOC ಎಲ್ಲವೂ ಬಾಹುವಾಗಿರೋದ್ರಿಂದ ಬಾ ಆಧಾರದ ಮೇಲೆ. ಓಕೆ, SSS ಕಾನ್ಗ್ರುಯೆನ್ಸಿ ರೂಲ್ ಪ್ರಕಾರ ಈ ಎರಡು ತ್ರಿಭುಜಗಳು ಪರಸ್ಪರ ಏನಾಗಿದೆ, ಸರ್ವಸಮ ಆಗಿದೆ. ಒಂದು ತ್ರಿಭುಜ ಸರ್ವಸಮ ಅಂತ ಹೇಳಿದ್ರೆ ಬಾಹುಗಳು ಸಮ ಆಗಿರ್ತದೆ, ಕೋನಗಳು ಸಹ ಸಮ ಆಗಿರ್ತದಲ್ವಾ. ಆಗ ಕೋನ 1, ನಾನಿಲ್ಲಿ ಕೋನ 1 ಅಂತ ತಗೊಳ್ತೀನಿ, ಯಾಕೆಂದ್ರೆ ಎರಡು ಸಲ ಎ ಅಂತ ಬರೆಯೋದು ಸ್ವಲ್ಪ ಇದಾಗುತ್ತೆ ಅಂತ. ಕೋನ 1 ಈಕ್ವಲ್ ಟು ಕೋನ 2. ಏನ್ರಿಂದ ಅದು ಇಂಗ್ಲಿಷ್ ಮೀಡಿಯಂ CPCT ಅಂತ ಬರೀತೀರಾ. ನಾವು ಬರಿತೀವಿ ಸರ್ವಸಮ ತ್ರಿಭುಜದ ಅನುರೂಪ ಎಂತದಿದು, ಅನುರೂಪ ಎಂತದಿದು, ಕೋನ. ಅನುರೂಪ ಕೋನಗಳು ಸಮ. ಅರ್ಥ ಆಯ್ತಲ್ವಾ. ಇದನ್ನ 1 ಲೆಟರ್ ಬರೆದ್ರು ಆಗುತ್ತೆ. ಸರ್ವಸಮ ತ್ರಿಭುಜದ ಅನುರೂಪ ಕೋನ ಸಮ ಅಂತ ಬರೆದ್ರು ಆಗುತ್ತೆ. ಅಥವಾ CPCT ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ಮಕ್ಕಳೇ. 1 ಮತ್ತು 2 ಸಮ ಅಂತ ಆದ ತಕ್ಷಣ ಏನಂತ ಬರೀತೀರಾ, ಕೋನ ಎ ಯನ್ನು ಯಾವುದು ಅರ್ಧಿಸ್ತದೆ, OA ಏನ್ ಮಾಡ್ತದೆ, ಅರ್ಧಿಸುತ್ತದೆ. ಈಸಿ ಇದೆಯಲ್ವಾ, ಅರ್ಧಿಸ್ತದೆ. ನೆಕ್ಸ್ಟ್ ಒನ್ ಇದರಲ್ಲಿ ನೆಕ್ಸ್ಟ್ ಒನ್ ಕಂಟಿನ್ಯೂ ಆಗುತ್ತೆ. ಮಕ್ಕಳೇ, ಎರಡನೇ ಪ್ರಶ್ನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ABCಯು ಒಂದು ABCಯಲ್ಲಿ BCಯ ಲಂಬಾರ್ಧಕ ಲಂಬಾರ್ಧಕ ಅಂದ್ರೆ ಲಂಬವಾಗಿರ್ತದೆ ಪ್ಲಸ್ ಅರ್ಧಕ ಬೇರೆ ಹೇಳಿದ್ದಾರೆ, ಅಂದ್ರೆ ಬೈಸೆಕ್ಟರ್ ಅಂತ. ಇದು ಲಂಬಾರ್ಧಕ ಅಂತ ಹೇಳಿದ ತಕ್ಷಣ ನಾವು ಅದನ್ನ ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಓದ್ಕೊಂಡ್ಬಿಟ್ರೆ ಮಕ್ಕಳೇ
ಅಲ್ಲೇ ಅರ್ಧ ಕೆಲಸ ಮುಗ್ದಂಗಾಗುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ. ಅರ್ಧಕ ಅಂದ್ರೆ ಅರ್ಧಿಸ್ತದೆ ಅಂತ ಹೇಳಿದ್ರೆ ಆಗ BD ಇದು 3 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಈ ಕಡೆನೂ ಏನಾಗುತ್ತೆ 3 ಸೆಂಟಿ, ಟೋಟಲ್ 6 ಸೆಂಟಿಮೀಟರ್ ಇದ್ರೆ ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ AB = AC ಅಂದ್ರೆ ಇದು AB ಮತ್ತೆ AC ಇದು ಈಕ್ವಲ್ ಅಂತ ನಾವು ಏನ್ ಮಾಡ್ಬೇಕು, ಸಾಧಿಸಿ ಇದೊಂದು ಸಮದ್ವಿಭಾವ ತ್ರಿಭುಜ. ಸಮದ್ವಿಭಾವ ತ್ರಿಭುಜ ಅಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ಬೇಕಾಗತ್ತೆ. ಈಗ ಪ್ರೂಫಿಗೆ ಹೋಗೋಣ. ಏನಂತ ಕೊಡ್ತೀರಿ, ಏನ್ ಕೊಟ್ಟಿದ್ದಾರೆ, ಇಲ್ಲಿ 2 ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ಒಂದನ್ನ ನಾನು ABC ಅಂತ ತಗೊಂಡಿದ್ದೇನೆ, A ಅಂತ ತಗೊಂಡು ಯಾವ್ದೆಲ್ಲ ಅಂತ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ ನೋಡಿದ್ರೆ, ಒಂದು ಪಿಂಕ್ ಕಲರ್ ಒಂದು ಗ್ರೀನ್ ಕಲರ್ ಇದೆ. ಆಗ ಇಲ್ಲಿ ಬರ್ಕೊಳ್ಳೋಣ. ಯಾವ ತ್ರಿಭುಜ, ತ್ರಿಭುಜ ABD ಅಲ್ವಾ. ಈ ಕಡೆ ಇರುವ ತ್ರಿಭುಜಕ್ಕೆ ಹೆಸರು ABD ಅಂತ. A ಇದು A ಮಕ್ಕಳೇ, B ಇದು D ಅಲ್ವಾ. D ಕಾಣ್ತಾ ಇಲ್ಲ, D. ಈಗ ನೆಕ್ಸ್ಟ್ ತ್ರಿಭುಜ ಮತ್ತು ತ್ರಿಭುಜ ADC ಗಳಲ್ಲಿ ನೋಡಿದ ತಕ್ಷಣ ಯಾವ 2 ಸಲ ಈ ಕಡೆ ಇಲ್ಲಿಂದ AD ಅಂತ 2 ಕಡೆ ಹೇಳ್ಕೊಂಡಿದ್ದೀರಾ. ಸೊ ನಾನು ಏನ್ ಬರಿತೀನಿ, AD ನೋಡಿದ ತಕ್ಷಣ, ನೀವು ಬಿಡಿಸಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ AD = AD 2 ತ್ರಿಭುಜಕ್ಕೂ ಸಾಮಾನ್ಯ ಕಾಮನ್ ಆಗಿರುವಂತದ್ದು. ಆಗ ಏನ್ ಬರಿತೀರಾ, ಇಲ್ಲಿ ಸಾಮಾನ್ಯ ಅಂತ ಬರಿತೀರಾ. 2 ತ್ರಿಭುಜಕ್ಕೂ ಇದಿದೆ ಅಲ್ವಾ. ಆಗ ಇದನ್ನ ಈ ಬಾಹುವನ್ನ ಸಾಮಾನ್ಯ ಬಾಹು ಅಂತ ಬರಿತೀರಾ. ಸಾಮಾನ್ಯ ಬಾಹು. ಇದೆರಡು ಇದಾದ್ಮೇಲೆ ನನ್ಗೆ ಏನ್ ಕೊಟ್ಟಿದ್ದೀನಿ, ನಾನು ಈಗ ತಾನೇ ಹೇಳಿದೆ ಅರ್ಧಕ, ಲಂಬಾರ್ಧಕ. ಈ ಕೋನವನ್ನ ತಗೊಳ್ತೀನಿ. ಇದು ಎಷ್ಟು, 90 ಡಿಗ್ರಿ. ಆಗ ಕೋನ ಇದನ್ನ ಬೇಕಾದ್ರೆ ಹೆಸರು 1 ಮತ್ತೆ 2 ಅಂತ ಬರೀರಿ ಮಕ್ಕಳೇ. ಆಗ ಕೋನ 1 = ಕೋನ 2 ಎಂತದಿದು, ಇದನ್ನ ಲಂಬಾರ್ಧಕ ಅಥವಾ AD ನಮಗೆ ಕೊಟ್ಟಿದ್ದಾರೆ. AD ಇದಕ್ಕೆ ಲಂಬವಾಗಿದೆ. ಯಾವುದಕ್ಕೆ, BCಗೆ ಲಂಬವಾಗಿದೆ. AD perpendicular to BC ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನ 1 ಇದು 2 ಅಂತ ತಗೊಂಡು ಆಂಗಲ್ 1 = ಆಂಗಲ್ 2 = ಎಷ್ಟು ಡಿಗ್ರಿ, 90 ಡಿಗ್ರಿ. ಯಾಕೆಂತಂದ್ರೆ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಲಂಬಾರ್ಧಕ ಅಂತ ಕೊಟ್ಟಿದ್ದಾರೆ, ಲಂಬ ಅಂತ ಕೊಟ್ಬಿಟ್ಟಿದ್ದಾರೆ. ಬಟ್ ಅರ್ಧಕ ಅಂದ್ರೆ ಬೈಸೆಕ್ಟರ್ ಅಂತ ಕೊಟ್ಟಿದ್ರೆ, ಬೈಸೆಕ್ಟರ್ ಅಂತ ಹೇಳಿದ ತಕ್ಷಣ ಇದು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಂತ ಹೇಳಿದೆ. ಆಗ ನಾನು ಇದನ್ನ ಏನಂತ ಬರಿತೀನಿ, BD = DC ಅಂತ ಬರಿತೀನಿ ಅಲ್ವಾ. ಈ BD = DC ಅಂತ ಬರಿತೀನಿ ಮಕ್ಕಳೇ. ಇದೇನಿದು, ಇದು ಸೈಡ್ ಬಾಹು ಅಲ್ವಾ. ಇದೇನಿದು, ಇದು ಕೋನ ನೋಡಿ. ಇದು ಬಾಹು, ಇದು ಕೋನ, ಇದೊಂದು ಬಾಹು. ಇದು ಬಾಕೋಬ ಸಿದ್ಧಾಂತನ ನೋಡಿ. ಬಾಹು ಇದನ್ನು ತಗೊಂಡಿನಿ, ಇದು ಕೋನ, ಇದು ಬಾಹು ಅಲ್ವಾ, 2. ಆಗ ಇನ್ಕ್ಲೂಡೆಡ್ ಆಂಗಲ್ ಆಗಿರೋದ್ರಿಂದ ಯಾವುದು, ಈ 2 ತ್ರಿಭುಜಗಳು ಸರ್ವಸಮ. ತ್ರಿಭುಜ ABD ಸರ್ವಸಮ ತ್ರಿಭುಜ ADC. ಅರ್ಥ ಆಯ್ತಲ್ಲ ಮಕ್ಕಳೇ. ಯಾಕೆ, ಯಾವ ಸಿದ್ಧಾಂತದ ಪ್ರಕಾರ, ಬಾಕೋಬಾ ಸಿದ್ಧಾಂತದ ಪ್ರಕಾರ. ಬಾಹು ಕೋನ ಬಾಹು ಅಥವಾ SAS ಅಂತ ಹೇಳ್ಬೋದು. ಸೈಡ್ ಆಂಗಲ್ ಸೈಡ್. ಈ ನಿಯಮದ ಪ್ರಕಾರ ಈ 2 ತ್ರಿಭುಜಗಳು ಸರ್ವಸಮ. 2 ತ್ರಿಭುಜ ಸರ್ವಸಮ ಅಂತ ಹೇಳಿದ್ರೆ ಉಳಿದ CPCT ಏನ್ ಹೇಳ್ತಾರೆ, ಅಥವಾ ಅನುರೂಪ ಬಾಹುಗಳು ಏನಾಗುತ್ತೆ, ಸರ್ವಸಮ ಆದ್ರೆ ಅನುರೂಪ ಬಾಹುಗಳು ಸಮ. ಏನ್ ಸಾಧಿಸ್ಬೇಕು ನಾನು, AB. ಆಗ ಈ ಬಾಹು AB ಬಾಹು, ಈ ಬಾಹುವಿಗೆ ಸಮ ಆಯ್ತಲ್ವಾ. ಈ 2 ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ ತಕ್ಷಣ ನಮ್ಗೆ ಏನ್ ಬರಿತೀವಿ ನಾವು, AB. ಆದ್ದರಿಂದ AB = AC ಅಂತ ಬರಿತೀವಿ. ಇಲ್ಲಿ CPCT ಅಂತ ಆದ್ರೂ ಬರಿಬಹುದು, ಅಥವಾ ಅನುರೂಪ ಬಾಹುಗಳು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ. ಅನುರೂಪ ಬಾಹುಗಳು ಸಮ ಅಂತ ಬರೀತೀವಿ. ಓಕೆ. ಆದ್ದರಿಂದ ಏನಾಗುತ್ತೆ, ಇದೆರಡು AB ಸಮ AC ಆಗಿರೋದ್ರಿಂದ ಇದಂತ 2 ಬಾಹುಗಳು ಸಮ ಅಂತ ಬಂದ ತಕ್ಷಣ ಇದೊಂದು ಸಮದ್ವಿಬಾಹು ತ್ರಿಭುಜ. ಆದ್ದರಿಂದ ಏನ್ ಪ್ರಶ್ನೆ ಕೇಳಿದರೆ ಅದನ್ನ ಬರೆದ್ರೆ ಆಯ್ತು. ಏನಂತ ಬರೀತೀರಾ, ಇದೊಂದು ಸಮದ್ವಿಬಾಹು ತ್ರಿಭುಜ. ಈಗ 3ನೇ ಪ್ರಶ್ನೆ, ABC ಒಂದು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ABC ಅಂತ ಹೇಳೋದೇನು, ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಾದ AC ಕೊಟ್ಟಿದ್ದಾರೆ. ಯಾವ್ದು ಅಂತ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದೆಲ್ಲ ಕೊಟ್ಟಿದ್ದಾರೆ, AC ಯಾವುದು, ಇದು AC. ಈ ಬಾಹು ಸಮ ಮತ್ತು ABಗಳು ಕ್ರಮವಾಗಿ ಸಮಬಾಹುಗಳಾದ ಇವುಗಳಿಗೆ ಲಂಬ ಯಾವುದು, ಎತ್ತರ ಕ್ರಮವಾಗಿ BE ಮತ್ತೆ CE
ಎಫ್ ಅಂತ ಹೇಳುದು ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಮಕ್ಕಳಿಗೆ ಎತ್ತರ ಕೊಟ್ಟಿದ್ದಾರೆ, ನಾವೇನ್ ಕೊಟ್ಟಿದ್ದಾರೆ, ಏನನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಎತ್ತರಗಳು ಸಮ ಅಂತ ಸಾಧಿಸ್ಬೇಕಾಗುತ್ತೆ. ಎತ್ತರ ಸಮ ಅಂತ ಸಾಧಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಯಾವ ತ್ರಿಭುಜವನ್ನ ತಗೊಳ್ಬೇಕು ಅಂತ ಫಸ್ಟ್ ನೋಡ್ಕೊಳ್ಬೇಕು ಮಕ್ಕಳು. ಇಲ್ಲಿ ತಗೊಳ್ಬೇಕಾದಂತ ತ್ರಿಭುಜ ಇಲ್ಲಿ ನೋಡಿ, ಇದ್ರೆ ತ್ರಿಭುಜ, ಎರಡು ತ್ರಿಭುಜವನ್ನ ತಗೊಳ್ಬೇಕಾಗಿದ್ದು. ಯಾವ ತ್ರಿಭುಜಗಳು? ತ್ರಿಭುಜ ಒಂದು ABE ಮತ್ತು ಅಲ್ವಾ, ABE ಮತ್ತು ಇನ್ನೊಂದು ತ್ರಿಭುಜ ಯಾವುದು? AFC. ಇನ್ನೊಂದು ತ್ರಿಭುಜ AFC. ನೋಡಿ, ಗ್ರೀನ್ ಇಂಕ್ ಅಲ್ಲಿ ಒಂದು ಮಾಡಿದೀನಿ, ಮಾರ್ಕ್ ಮಾಡಿದೀನಿ, ಒಂದು ರೆಡ್ ಇಂಕ್ ಅಲ್ಲಿ ಮಾಡಿದೀನಿ. ಇದನ್ನ ತಗೊಳ್ತೀವಿ. ಅವ್ರು ಕೊಟ್ಟುಬಿಟ್ಟಿದ್ದಾರೆ ದತ್ತದಲ್ಲಿ ಏನ್ ಕೊಟ್ಟಿದ್ದಾರೆ? ಸಮಬಾಹುಗಳಾದ, ಇಲ್ಲಿ ಕೊಟ್ಟಿದ್ದಾರೆ ಸಮಬಾಹುಗಳಾದ AC ಮತ್ತೆ AB. ಇದು ಎಂತಹ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ, ಐಸೋಸೆಲೆಸ್ ಟ್ರಯಾಂಗಲ್. ಆಗ ನಾವೇನ್ ಬರಿತೀವಿ? AB ಸಮ AC ಅಂತ ಬರಿತೀವಿ. ಅದು ಅವ್ರು ಕೊಟ್ಟಿರುವಂತದ್ದು. ಮತ್ತೆ ನಾವು ಬಿಡಿಸುವಾಗ ನೋಡಿ, ಎರಡು ಸಲನು ಯಾವ ಕೋನ ನಮ್ಗೆ ಸೇಮ್ ಬಂದಿದೆ? ಕೋನ A is equal to ಕೋನ A ಅಲ್ವಾ? ಕೋನ A ಸಾಮಾನ್ಯವಾಗಿ ಎರಡು ತ್ರಿಭುಜಕ್ಕೂ ಕೋನ A ಇದೆ ನೋಡಿ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ A ಅಂತ ಬರ್ತೀನಿ, ಇಲ್ಲಿ A ಅಂತ ಬರ್ತೀನಿ. ಕೋನ A ಸಾಮಾನ್ಯ. ಆಮೇಲೆ ಅವ್ರು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ? BE ಮತ್ತು CF ಎತ್ತರಗಳನ್ನು ಎಳೆದಿದೆ. ಎತ್ತರಗಳು ಯಾವಾಗಲೂ ಆಲ್ಟಿಟ್ಯೂಡ್ ಅಂತ ಕೊಟ್ಟಿರ್ತಾರೆ. ಅದು ಯಾವಾಗಲೂ ನಮ್ಗೆ ಏನ್ ಮಾಡ್ತಾರೆ, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾರೆ, ಲಂಬ ಕೋನವನ್ನ ಉಂಟು ಮಾಡಿದೆ. ಸೊ ಆಂಗಲ್ ಯಾವ್ದು ಬರೀತೀರಾ? ಆಂಗಲ್ E ಅಲ್ವಾ? ಇಲ್ಲಿರುವಂತದ್ದು ಕೋನ E ಈಕ್ವಲ್ ಟು ಕೋನ F ಈಕ್ವಲ್ ಟು ಎಷ್ಟು ಡಿಗ್ರಿ? 90 ಡಿಗ್ರಿ. ಇಲ್ಲಿ ಚಿತ್ರದಲ್ಲೇ ತೋರಿಸಿದ್ದಾರೆ. ಈ ರೀತಿ ಸ್ಕ್ವೇರ್ ಬಾಕ್ಸ್ ಬಂದ ತಕ್ಷಣ ನಮಗೆ ಗೊತ್ತಿದೆ, ನೀವು ಕಲ್ತಿದ್ದೀರಾ, ಇದೆಷ್ಟು ಡಿಗ್ರಿ? 90 ಡಿಗ್ರಿ. ಈ ಕಡೆ 90 ಡಿಗ್ರಿ ಅಂದ್ರೆ ಈ ಕಡೆನೂ 90 ಡಿಗ್ರಿ ತಾನೆ, ಈ ಕಡೆನೂ 90 ಡಿಗ್ರಿ ತಾನೆ. ಸೊ 90 ಡಿಗ್ರಿ ಅಂತ ಬರೀತೀರ. ಇದು ಬಾಹು, ಇದು ಕೋನ, ಇದು ಕೋನ ಅಲ್ವಾ? ಈಗ ಯಾವ ಸಿದ್ಧಾಂತ? ಕೋನ ಬಾಹು ಸಿದ್ಧಾಂತದ ಪ್ರಕಾರ. ಆದ್ದರಿಂದ ತ್ರಿಭುಜ ABE ಏನ್ ಮೇಲೆ ಕೊಟ್ಟಿದ್ದಾರೆ ಅದನ್ನ ಬರೀರಿ. ತ್ರಿಭುಜ ABE ಸರ್ವಸಮ ತ್ರಿಭುಜ AFC ಅಂತ ಬರೀತೀರಾ. ಯಾವ ಸಿದ್ಧಾಂತ? ಕೋನ ಬಾಹು ಸಿದ್ಧಾಂತ. ಇದು ಯಾಕೆ ಕೋನ ಬಾಹು ಕೋನ ಸಿದ್ಧಾಂತ ಕೋನ ಬಾಹು ಕೋನ ಅಂತ ಹೇಳಿದ್ರೆ ASA ಅಲ್ಲ ಅಂತ ಹೇಳಿದ್ರೆ, ASA ಬರ್ಬೇಕಾದ್ರೆ ಅದ್ರ ಜೊತೆಗೆ ಸೇರಿರ್ಬೇಕಿತ್ತು. ಒಂದು ಕೋನ ಈ ಬಾಹುವನ್ನ ಒಳಗೊಂಡಿದ್ರೆ, ಏನಾದ್ರೂ ತ್ರಿಭುಜ ತಗೊಳ್ಬೇಕಾದ್ರೆ ಈ ಕೋನವನ್ನ ನಾವು ತಗೊಂಡಿದೀವಿ ಅಲ್ವಾ, A ಕೋನ ಸಾಮಾನ್ಯ ಅಂತ ಇಲ್ಲಿ ಬರ್ದಿದೀವಿ. ಏನಾದ್ರೂ ಈ ಬಾಹು ಬಂದಿದ್ರೆ, ಈ ಬಾಹು ಏನಾದ್ರೂ AF ಸಮ ಅಂತ ಏನಾದ್ರೂ ನಾವು ತಗೊಂಡಿದ್ರೆ, ಆಗ ಅದು ಇನ್ಕ್ಲೂಡಿಂಗ್. ಮತ್ತೆ ನಮಗೆ ಗೊತ್ತಿದೆ, ನಾವು ಆಂಗಲ್ F ಸಮ F ಮತ್ತೆ ಇನ್ಕ್ಲೂಡಿಂಗ್ ಆಂಗಲ್ ಅಂದ್ರೆ ಈ ಒಂದು ರೇಖೆಯ ಮೇಲೆ ಮಕ್ಕಳು ಹೇಗೆ ಅಂತ ಹೇಳಿದ್ರೆ, ಒಂದು ರೇಖೆಯ ಮೇಲೆ ಈಗ ಎರಡು ASA ಅಥವಾ ಕೋನ ಬಾಹು ಕೋನ ಸಿದ್ಧಾಂತ ಬರಬೇಕಾದ್ರೆ ಇಲ್ಲೊಂದು ಕೋನ ಇದ್ರೆ ಅದಕ್ಕೆ ಅಂಟಿಕೊಂಡಿರುವಂತಹ ಬಾಹು ಮತ್ತೆ ಇದಕ್ಕೆ ಅಂಟಿಕೊಂಡ್ರೆ ಇನ್ನೊಂದು ಬಾಹು, ಕೋನ ಬಾಹು ಕೋನ ಈಗಿದ್ರೆ ಮಾತ್ರ ಅದು ಯಾವ ಸಿದ್ಧಾಂತಕ್ಕೆ ಬರ್ತದೆ? ಕೋನ ಬಾಹು ಕೋನ, ಕೋಬಾಕೋ ಸಿದ್ಧಾಂತ ಅಥವಾ ಆಂಗಲ್ ಸೈಡ್ ಆಂಗಲ್. ಇಲ್ಲಿ ಆಂಗಲ್ ಇರಬೇಕು, ಇದು ಸೈಡ್ ಇರಬೇಕು, ಪುನಃ ಒಂದು ಆಂಗಲ್ ಆಗಿರ್ಬೇಕು, ಇನ್ಕ್ಲೂಡಿಂಗ್ ಸೈಡ್ ಆಗಿರ್ಬೇಕು. ಅರ್ಥ ಆಯ್ತಲ್ಲ? ಲೈನ್ ಅನ್ನ ಒಳಗೊಂಡಿರ್ಬೇಕು. ಇದರಲ್ಲಿ ಇದ್ರೆ ಮಾತ್ರ ಈ ಕಾನ್ಗ್ರೆನ್ಸಿ ರೂಲ್ ಬರ್ತದೆ. ಬಟ್ ಇದು ಡಿಫ್ರೆಂಟ್ ಆಗಿದೆ. AF ಅಲ್ಲ, ನಮ್ಗೆ ನಾವು ಬೇರೆ ಲೈನ್ ಯಾವ್ದನ್ನ ತಗೊಂಡಿದ್ದಾರೆ ಅವರು, ಯಾವುದು AB ಲೈನ್ ಅನ್ನು ತಗೊಂಡಿದ್ದೀವಿ. ಆಗ ನಮ್ಗೆ ಇದು ಇನ್ಕ್ಲೂಡಿಂಗ್ ಆಂಗಲ್ ಬರೋದಿಲ್ಲ, ಅಂದ್ರೆ ಸೇರ್ಕೊಂಡಂತದಲ್ಲ. ಅದರಿಂದ ನಾವೇನ್ ಬರ್ತೀವಿ? ಕೋನ ಬಾಹು ಸಿದ್ಧಾಂತದ ಪ್ರಕಾರ ಇದು ಸರ್ವಸಮ ಅಂತ. ಈಗ ಎರಡು ತ್ರಿಭುಜ ಸಮ ಅಂತ ಹೇಳಿದ್ರು, ಉಳಿದ ಬಾಹುಗಳು ಸಮ ಆಗಿರ್ತಾನೆ. ಆದ್ದರಿಂದ CPCT. ಆದ್ದರಿಂದ ನಾವೇನಂತ ಬರಿತೀವಿ? BE ಸಮ CF ಬೈ CPCT ಅಂತ ಬರಿಬಹುದು. ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಬರಿಬಹುದು. ಏನಂತ ಬರಿಬಹುದು? ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ. ಅರ್ಥ ಆಯ್ತಲ್ವಾ? ಹೀಗೆ ಬೇಕಾದ್ರೂ ಬರಿಬಹುದು. ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮವಾಗಿರುತ್ತದೆ ಅಂತ.
ಇಷ್ಟೇ ಮಕ್ಕಳೇ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ 3ನೇ ಲೆಕ್ಕ ಮಕ್ಕಳೇ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಪ್ರಶ್ನೆ ಅರ್ಥ ಮಾಡಿದ್ರೆ ನೀವೇ ಮಾಡ್ಬಿಡ್ತೀರಾ. ಅರ್ಥ ಆಯ್ತಲ್ವಾ? ಈಗ ಈ ಚಿತ್ರದಲ್ಲಿ ಇದು ನೋಡಿ ಸೇಮ್ ಅದೇ ತರ ಇದೆ ಅಲ್ವಾ? ಈ ಮೊದಲನೇ 3ನೇ ಕ್ವಶನ್ ತರನೇ ಇದೆ. ನೋಡೋಣ ಏನ್ ಕೊಟ್ಟಿದ್ದಾರೆ ನೋಡೋಣ. ತ್ರಿಭುಜ ಎಬಿಸಿಯಲ್ಲಿ ಎಸಿ ಮತ್ತು ಎಬಿಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿಇ ಮತ್ತು ಬಿಎಫ್ ಆಗಿದ್ದು ಅವು ಸಮವಾಗಿದೆ. ಫಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಈ ಬಾಹುಗೆ ಸಮ ಅಂತ ಕೊಟ್ಟಿದ್ರು. ಬಟ್ ಈ ಲೆಕ್ಕದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಈ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ, ಈ ಎತ್ತರವನ್ನು ಕೊಟ್ಟಿದಾರಲ್ಲ, ಈ ಎತ್ತರ ಏನಾಗಿದೆ, ಪರಸ್ಪರ ಸಮ ಅಂತಾಗಿದೆ. ಎತ್ತರವು ಸಮ ಅಂತ ಕೊಟ್ಟಿದಾರಲ್ವಾ, ಇದನ್ನೆಲ್ಲ ಕೊಟ್ಟಿರೋದು. ಇದು ಮೊದಲನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದು. ಈಗಿನ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎತ್ತರ ಯಾವುದು ಮಕ್ಕಳೇ, ಇದು ಈ ರೇಖೆಯು ಈ ರೇಖೆಗೆ ಸಮ ಅಂತ ಕೊಟ್ಟಿದ್ದಾರೆ. ಈಗ ತ್ರಿಭುಜ ಎಬಿಇ ನೋಡಿ, ಎಬಿಇ ಬರೋದು ಇಲ್ಲೇ ಬರ್ತದೆ. ಎಬಿಇ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಎಬಿಇ ಮತ್ತು ಇನ್ನೊಂದು ತ್ರಿಭುಜ ಮಾರ್ಕ್ ಮಾಡಿದ್ದೀನಿ ಗ್ರೀನ್ ಇಂಕ್ ಅಲ್ಲಿ, ನೋಡ್ಕೊಳ್ಳಿ. ಅದು ಬಂದು ಎಎಫ್ಸಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ 2 ಸಲನು ಯಾವುದು ಕಾಮನ್ ಆಗಿದೆ, ಎ ಕಾಮನ್ ಆಗಿದೆ. 2 ಚಿತ್ರದಲ್ಲೂ ಎ ಬರ್ತದೆ. ಸೊ ನಾನೇನ್ ಬರಿತೀನಿ, ಕೋನ ಎ ಸಮ ಕೋನ ಎ ಏನಿದು ಸಾಮಾನ್ಯ ಕೋನ. ಓಕೆ, ಸಾಮಾನ್ಯ ಕೋನ, ಸಾಮಾನ್ಯ. ನೆಕ್ಸ್ಟ್ ನಮಗೆ ಗೊತ್ತಿರುವಂತದ್ದು ಎಫ್. ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಇಲ್ಲಿ ಈ ತ್ರಿಭುಜಕ್ಕೆ ಇ ಬರ್ತದೆ. ಕೋನ ಇ ಈಕ್ವಲ್ ಟು ಕೋನ ಎಫ್ ಏನಂತ ಬರೀತೀರಾ, ಇದು ಎತ್ತರ. ಇದು ಬಿಇ ಮತ್ತು ಏನಾಗಿದೆ, ಇವುಗಳು ಎತ್ತರಗಳು ಅಂತ ಕೊಟ್ಟಿದ್ದಾರೆ, ಆಲ್ಟಿಟ್ಯೂಡ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನ ಬರಿಬೇಕು, ಎತ್ತರಗಳು. ಓಕೆ, ಆಮೇಲೆ ಈಕ್ವಲ್ ಟು ಎಷ್ಟು ಡಿಗ್ರಿ, ಇದು 90 ಡಿಗ್ರಿ. ಅರ್ಥ ಆಯ್ತಲ್ಲ, 90 ಡಿಗ್ರಿ ಇದು ಎತ್ತರ ಆಗಿದೆ. ಆಮೇಲೆ ಯಾವುದು ಸಾಮಾನ್ಯವಾಗಿದೆ ಮಕ್ಕಳು, ಏನ್ ಕೊಟ್ಟಿದ್ದಾರೆ, ಎಬಿಸಿ ತ್ರಿಭುಜ ಎಸಿ ಮತ್ತು ಎಬಿಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿಇ ಮತ್ತು ಬಿಎಫ್ ಆಗಿದ್ದು ಇದು ಸಮ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಏನಂತ ಬರಿತೀನಿ, ಬಿಇ ಸಮ ಸಿ ಎಫ್ ಅಂತ ಬರಿತೀನಿ ಅಲ್ವಾ. 2 ಬಾಹುಗಳು ಸಮ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇವರು. ಬಿಇ ಮತ್ತು ಬಿ ಎಫ್ ಗಳು ಏನಾಗಿದೆ, ಸಮವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೂ ಪ್ರೀವಿಯಸ್ ಪ್ರಾಬ್ಲಮ್ಗೂ ಸೇಮ್ ಒಂದೇ ತರ ಇದೆ ಮಕ್ಕಳೇ. ಇಲ್ಲಿ ಕೊಟ್ಟಿರೋದು ಯಾವುದು, ಅಲ್ಲಿ ಕೊಟ್ಟಿದ್ದು ಎಬಿ ಕೊಟ್ಟಿದ್ರು, ಎಬಿ ಎಸಿ ಸಮ ಅಂತ. ಇಲ್ಲಿ ಬಿಇ ಸಮ ಸಿ ಎಫ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇದೇನಿದು, ಇದು ಕೋನ ಆಗುತ್ತೆ, ಕೋನ. ಇದು ಸಹ ಕೋನ ಅಲ್ವಾ. ಇದು ಒಂದು ಸೈಡ್ ಆಗುತ್ತೆ, ಬದಿ ಆಗುತ್ತೆ, ಬಾಹು ಆಗುತ್ತೆ ಅಲ್ವಾ. ಇದು ಯಾವ ಸಿದ್ಧಾಂತ, ಇದು ಇನ್ಕ್ಲೂಡಿಂಗ್ ಆಂಗಲ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಒಂದೇ ರೇಖೆಯಲ್ಲಿ ಬಂದಿಲ್ಲ. ಆದ್ದರಿಂದ ಏನ್ ಬರೀತೀವಿ, ತ್ರಿಭುಜ ಎಬಿಇ ಸರ್ವಸಮ ತ್ರಿಭುಜ ಎಎಫ್ಸಿ ಯಾವ ಸಿದ್ಧಾಂತದ ಪ್ರಕಾರ, ಕೋನ ಕೋನ ಬಾಹು, ಇಂಗ್ಲಿಷ್ ನಲ್ಲಿ ಎ 2 ಎ ಮತ್ತೆ ಎಸ್ ಕ್ರೈಟೀರಿಯಾ ಅಂತ ಬರೀತೀರ. ಏನ್ ಕೇಳಿದರೆ, ಇದನ್ನು ಎಬಿಇ ಸರ್ವಸಮ ಎಸಿಎಫ್ ಅಂತ ಸಾಧಿಸಿ ಅಂತ ಕೂಡ ಆಯ್ತು. ನೆಕ್ಸ್ಟ್ ಎಬಿ ನೋಡಿ ಮಕ್ಕಳೇ, ಈ 2 ತ್ರಿಭುಜಗಳು ಸರ್ವಸಮ ಅಂದ್ರೆ ಇದ್ರದ್ದು ಬಾಹು ತಾನೆ ಎಬಿ ಸಹ ಅಲ್ವಾ. ಎಬಿ ಇದೆಯಲ್ಲ ಬಾಹು. ಆದ್ದರಿಂದ ನಾನಿಲ್ಲಿ ಎಬಿ ಈಕ್ವಲ್ ಟು ಎ ಸಿ ಏನ್ ಕೇಳಿದಾರೋ, ಎಬಿ ಈಕ್ವಲ್ ಟು ಸಿ ಎಲ್ಲಿಂದ ಬಂತು ನಮಗೆ, ಸಿಪಿಸಿಟಿ ಅಂತ ಬರೀತೀರಾ. ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅಂತ ಬರೀತೀರಾ. ಓಕೆ, ಹಿಂಗೆ ಬರೀತೀರಾ. ಈಗ ಇದು 2 ಸಮ ಆದ ತಕ್ಷಣ, ಆದ್ದರಿಂದ ಇದೊಂದು ಕೋನವು ಸಮವಾಗಿರ್ತದೆ ಅಲ್ವಾ. ಅಭಿಮುಖವಾದಂತಹ ಕೋನವು ಏನಾಗಿರ್ತದೆ, ಸಮವಾಗಿರ್ತದೆ. ಆದ್ದರಿಂದ ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ. ಇದೆರಡು ಸಮ ಅಂತ ಹೇಳಿದ ತಕ್ಷಣ ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಬರೀಬಹುದು. ಓಕೆ, ಎಬಿಸಿ ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಎಬಿಸಿ ಮತ್ತು ಡಿಬಿಇ ಸಮದ್ವಿಬಾಹುದು, ಇದು ಫಸ್ಟೇ ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು ಸಣ್ಣ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಮಕ್ಕಳೇ. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಆನ್ಸರ್ ಬರಬೇಕಾದ್ರೆ ನಾವು ಇಲ್ಲಿ ಆಡ್ ಮಾಡಿ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಇದನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಬಿಡಿ. ಏನ್ ಮಾಡಿ ಅಂದ್ರೆ, ಎ ಮತ್ತು ಡಿ ಅನ್ನ ಸೇರಿಸಿ. ಓಕೆ, ಎ ಮತ್ತು ಡಿ ಅನ್ನ ಸೇರಿ ಸಣ್ಣದಾಗಿ ಬರ್ಕೊಳ್ಳಿ. ರಚನೆ ಎಡಿ
ಸೇರಿಸಿದೆ. AD ಸೇರಿಸಿದ ತಕ್ಷಣ ಮೊದಲಿದ್ದು ಹಿಂಗೆ ಎರಡು ತ್ರಿಭುಜ ಇತ್ತು, ಈಗ ಇಲ್ಲೊಂದು ತ್ರಿಭುಜ ಆಗುತ್ತೆ, ABD ಒಂದು ತ್ರಿಭುಜ ಅಲ್ವಾ, ABD ಒಂದು ತ್ರಿಭುಜ. ಆಗ ತ್ರಿಭುಜ ಎರಡು ತ್ರಿಭುಜ ಇದೆ, ಅದನ್ನ ತಗೊಳ್ಳೋಣ. ABD ಮತ್ತು ಇನ್ನೊಂದು ತ್ರಿಭುಜ ಯಾವ್ದು ತಗೊಳ್ತೀರಾ? ಇನ್ನೊಂದು ತ್ರಿಭುಜ ADC ಅಲ್ವಾ, ADC. ಈ ಕಡೆ ಒಂದು ತ್ರಿಭುಜ, ಈ ಕಡೆ ಒಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ, ಹೀಗೆ ತಗೊಳ್ತೀವಿ. ಆಗ ನಮ್ಗೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇದು ಸಮದ್ವಿಭಾವ ತ್ರಿಭುಜ ಅಂತೇಳಿ. ಈ ತ್ರಿಭುಜದ ಹೀಗೆ ಲೈನ್ ಎಳ್ಕೊಂಡಿರೋದ್ರಿಂದ ಈ ತ್ರಿಭುಜದ ಈ ಬಾಹು, ಆಗ ನಾನು ಇಲ್ಲಿ ಬರಿತೀನಿ AB ಈಕ್ವಲ್ ಟು ಈ ಕಡೆದು AC ಅಲ್ವಾ. ಹೀಗೆ ತಗೊಂಡಾಗ ಇಲ್ಲಿಂದ ಹೀಗೆ ತಗೊಂಡಿದ್ರೆ ನನಗೆ ಇದೊಂದು ಸಮದ್ವಿಭಾವ ತ್ರಿಭುಜ ಕೊಟ್ಟಿದ್ದಾರಲ್ವಾ ಆಲ್ರೆಡಿ. ಆದ್ದರಿಂದ AB ಈಕ್ವಲ್ ಟು AC. ಇಲ್ಲಿ ನೋಡಿ ಡಬಲ್ ಲೈನ್ ಹಾಕಿದ್ದಾರೆ, ಈಸಿ ಇದೆ ನೋಡ್ಕೊಳ್ಳಿ. BD ಈಕ್ವಲ್ ಟು ಏನಂತ ಬರೀತೀರಾ? DC ಅಂತ ಬರೀತೀರಾ. ಮತ್ತೆ ಎರಡು ತ್ರಿಭುಜಕ್ಕೂ ಯಾವ್ದು ಸಾಮಾನ್ಯ ಇದೆ ಮಕ್ಕಳೇ? AD ಸಾಮಾನ್ಯ ಇದೆ ಅಲ್ವಾ. AD ಈಕ್ವಲ್ ಟು AD, ಇದನ್ನ ಏನಂತ ಬರೀತೀರಾ? ಸಾಮಾನ್ಯ ಅಂತ ಬರೀತೀರಾ, ಕಾಮನ್ ಅಂತ ಬರಿಬೇಕಾಯ್ತಾ, ಸಾಮಾನ್ಯ ಬಾಹು. ಆದ್ದರಿಂದ ಎಲ್ಲವೂ SSS, ಬಾಹು ಬಾಹು ಕೋನ, ಬಾಹು 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 ಎರಡು ಮೂರು SSS ಕಾನ್ಗ್ರುಯೆನ್ಸಿ ರೂಲ್. ಆದ್ದರಿಂದ ತ್ರಿಭುಜ ABD ಸರ್ವಸಮ ತ್ರಿಭುಜ ADC ಅಂತ ಬರೀತೀರಾ. ರೂಲ್ ಏನಿದು? ಬಾಹು 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 ಸಿದ್ಧಾಂತ ಅಥವಾ SSS ಕಾನ್ಗ್ರುಯೆನ್ಸಿ ರೂಲ್ ಪ್ರಕಾರ ಈ ತ್ರಿಭುಜ ಸರ್ವಸಮ. ಈಗ ಏನ್ ಕೇಳಿದ್ದಾರೆ? ಈ ಎರಡು ತ್ರಿಭುಜ ಸರ್ವಸಮ ಅಂದ್ರೆ ಅದ್ರಲ್ಲಿ ಕೋನನು ಸಮ ಆಗಿರ್ತದಲ್ವಾ. ಆಗ ಇಲ್ಲಿ ಕೊಟ್ಟಿರೋದೇನು? ಎರಡು ತ್ರಿಭುಜ, ಈ ತ್ರಿಭುಜ ಮತ್ತು ಈ ತ್ರಿಭುಜ ಸಮ ಅಂತ ಕೊಟ್ಟಿದೀವಿ. ಆದ್ದರಿಂದ ಇಲ್ಲಿ ಬರಿಬೇಕಾಗಿರೋದು ನಾವು ಕೋನ ABD ಸಮ ಕೋನ ACD. ಇಲ್ಲಿ ಬರೀತೀರಾ. ಇಂಗ್ಲಿಷ್ ಮೀಡಿಯಂ ಅವರು CPCT ಅಂತ ಬರೀತೀರಾ. ನೀವು ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮ, ಇಲ್ಲಿ ಕೋನ ನಾನು ತಗೊಂಡಿದ್ದೀನಿ, ಆದ್ದರಿಂದ ನೀವು ಇಲ್ಲಿ ಬರಿಬೇಕಾಗಿದ್ದು ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು, ಏನು ಕೋನಗಳು ಸಮ ಅಂತ ಬರಿಬೇಕು. ಓಕೆ, ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮ ಅಂತ ಬರೆದ್ರೆ ಮುಗ್ದೈತೆ, ಅಷ್ಟೇ ಕೇಳಿರೋದು. ಓಕೆ, ನೆಕ್ಸ್ಟ್ ಕ್ವಶನ್. ABC ಒಂದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ABC ಒಂದು ಸಮದ್ವಿಭಾವ ತ್ರಿಭುಜ. AB ಎಲ್ಲವೂ ಕೊಟ್ಟಿರೋದನ್ನ ನೋಡಿ ಮಕ್ಕಳೇ, ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಗಮನ ಇಟ್ಟು ನೋಡ್ಬೇಕು. ನೋಡಿ, ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ, ಹೀಗೆ ಇದೊಂದು ಮಾರ್ಕ್ ಮಾಡಿದ್ದಾರೆ, ಅಂದ್ರೆ ಅರ್ಥ ಇದು ಮತ್ತೆ ಇದು ಸಮ ಅಂತ ಅರ್ಥ. ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ, ಆಗ ಅದನ್ನ ಬರ್ಕೊಳ್ಳಿ. ಈಗ ನಿಮಗೆ ಗೊತ್ತಿದೆ, ಅದು ನಾವು ಸಿದ್ಧಾಂತದಲ್ಲಿ ಕಲ್ತಿದ್ದೀವಿ, A ಸಮ B ಅಲ್ವಾ. ನೆಕ್ಸ್ಟ್ B ಸಮ C ಆದ್ರೆ ಏನಂತ ಬರಿತೀವಿ? A ಸಮ B ಸಮ C ಅಂತ ಬರೆದು ಅಂದ್ರೆ ಸಿದ್ಧಾಂತ ಒಂದು ಕಲ್ತಿದೀವಿ. ಓಕೆ, ಅದೇ ತರ ಇದು ಬರುತ್ತೆ ನೋಡಿ. ಈಗ ನಾವು ತ್ರಿಭುಜ ABC ತಗೊಂಡಾಗ ಆಯ್ತಾ, ತ್ರಿಭುಜ ABC ಯಲ್ಲಿ ಅವ್ರು ಕೊಟ್ಟಿದ್ದಾರೆ AB ಸಮ AC ಅಂತ ಕೊಟ್ಟಿದ್ದಾರೆ ಅಲ್ವಾ. ಅದನ್ನ ಬರೀರಿ. AB ಕೊಟ್ಟಿರುವಂತದ್ದು AB ಸಮ AC ಅಂತ ಕೊಟ್ಟಿದ್ದಾರೆ. ನಮ್ಗೇನ್ ಗೊತ್ತಿದೆ ಮಕ್ಕಳೇ? ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಅಲ್ವಾ. ಈ ಕೋನ ಮತ್ತು ಈ ಕೋನ, ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ B, ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ C. ಕೋನಗಳು ಸಮ. ನಾವಿದಕ್ಕೆ ನಂಬರ್ ಬರ್ಕೊಳ್ಳೋಣ ಮಕ್ಕಳೇ, 1 2 ಅಂತ ಬರ್ಕೊಳ್ಳೋಣ. ಇಲ್ಲಿ ಬರಿತೀನಿ, ಏನಂತ ಬರಿತೀನಿ? ಆಂಗಲ್ ಕೋನ 1. ಆದ್ದರಿಂದ ಇದರಿಂದ ಏನಂತ ಬರಿತೀನಿ? ಕೋನ 1 ಸಮ ಕೋನ 2 ಅಂತ ಬರಿತೀನಿ. ಯಾಕೆ ಬರಿತೀನಿ ಅಂತ ಗೊತ್ತಾಯ್ತಲ್ವಾ? ಏಕೆ ಬರಿತೀನಿ? ಸಮಬಾ ಅಂತ ಹೇಳಿದ್ರೆ ದ ಆಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಅದನ್ನ ಬೈ ಹ್ಯಾಟ್ ಮಾಡಿರ್ಬೇಕೇನು. ಆಂಗಲ್ ಯಾವ್ದೆಲ್ಲ? ಆಂಗಲ್ 1 ಆಂಗಲ್ 2 ಅಲ್ವಾ. ಆಂಗಲ್ 1 ಮತ್ತೆ ಆಂಗಲ್ 2 ಆಪೋಸಿಟ್ ಆಗಿರ್ತದೆ. ಅದರಿಂದ ಇದನ್ನ ಬರೀತೀರಾ, ಆಂಗಲ್ ಆಪೋಸಿಟ್ ಅದನ್ನ ಬರಿಬೇಕು. ಆಂಗಲ್ ಆಪೋಸಿಟ್ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ. ಈಗ ಈ ತ್ರಿಭುಜನ ತಗೊಳ್ಳೋಣ ಮಕ್ಕಳು. ಈ ತ್ರಿಭುಜನ ಏನಂತ ಓದ್ತೀರಾ? ACD ಅಂತ ಓದ್ತೀರಾ. ಆಗ ಇಲ್ಲಿ ಬರ್ಕೊಳ್ಳಿ, ತ್ರಿಭುಜ ADC ಯಲ್ಲಿ ಯಾವ್ದ್ಯಾವ್ದು ಸಮ? ಚಿತ್ರನೇ ತೋರಿಸ್ತಾ ಇದೆ. AC ಸಮ AD ಅಂತ. ಮಕ್ಕಳೇ ಇಲ್ಲಿನೂ ನಮ್ಗೆ ಗೊತ್ತಿದೆ, ಅದನ್ನ ನಾವು ಇದಕ್ಕೆ 3 ಅಂತ ತಗೊಳ್ಳೋಣ, ಇದನ್ನ 4 ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ಈಕ್ವಲ್ ಟು, ಇಲ್ಲಿ ನೋಡಿ 1 ಈಕ್ವಲ್ ಟು 2 ಈಕ್ವಲ್ ಆಗಿದೆ ಅಲ್ವಾ. ಇದನ್ನ ನಾನು ಏನಂತ ತಗೊಳ್ತೀನಿ ಅಂತ ಹೇಳಿದ್ರೆ X ಅಂತ ತಗೊಳ್ತೀನಿ ಮಕ್ಕಳು. ಈಸಿ ಆಗ್ಲಿಕ್ಕೆ, ಮುಂದೆ ಈಸಿ ಆಗ್ಲಿಕ್ಕೆ X ಅಂತ ತಗೊಳ್ತಾ ಇದ್ದೀನಿ. ಈಗ ನಮ್ಗೆ AC ಬಾಹುವಿಗೆ ಅಭಿಮುಖವಾಗಿರುವಂತಹ ಕೋನ, ಇದು AC ಬಾಹು ಅಲ್ವಾ. ಇದಕ್ಕೆ ಅಭಿಮುಖವಾಗಿರುವ ಕೋನ ಎಷ್ಟು? ಕೋನ 4. ಆದ್ದರಿಂದ ಕೋನ 4 ಈಕ್ವಲ್ ಟು ಕೋನ 3. ಇದನ್ನ ನಾವು Y ಅಂತ ತಗೊಳ್ಳೋಣ ಮಕ್ಕಳು. ಇದನ್ನ ಇದೆರಡನ್ನ Y ಅಂತ ತಗೊಳ್ಳೋಣ.
ಇಲ್ಲಿ ಏನ್ ಬರೀತೀರ ರೀಸನು, ಇದು ಅದೇ ಬರೆಯೋದು, ಸೇಮ್ ಏನ್ ಮೇಲೆ ಬರೆದ್ರು ಅದೇ. ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಸಮವಾಗಿರ್ತದೆ, ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಏನಾಗಿರ್ತದೆ, ಸಮವಾಗಿರ್ತದೆ ಅಂತ. ಈಗ ದೊಡ್ಡ ತ್ರಿಭುಜವನ್ನ ತಗೊಳ್ಳಿ. ಈಗ ಇದನ್ನೆಲ್ಲ ಮರ್ತ್ ಬಿಡಬಾರ್ದು, ಏನೆಲ್ಲ ಚಿತ್ರ ಬಡ್ಕೊಂಡಿದ್ದೀರಾ ಅದನ್ನೆಲ್ಲ ಏನ್ ಮಾಡೋಣ, ಇರೇಸ್ ಮಾಡ್ಬಿಡೋಣ, ತಗೋಬೇಕು. ದೊಡ್ಡ ತ್ರಿಭುಜದ ಹೆಸರೇನು, ತ್ರಿಭುಜ ಬಿ ಸಿ ಡಿ ಅಲ್ವಾ, ತ್ರಿಭುಜ ಬಿ ಸಿ ಡಿ ಯಲ್ಲಿ ನಿಮಗೆ ಗೊತ್ತಿದೆ, ಬಿ ಸಿ ಡಿ ಯಲ್ಲಿ ಎಲ್ಲಾ ಕೋನಗಳ ಮೊತ್ತ ಎಷ್ಟಾಗತ್ತೆ, ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಯಾಕೆ ಮಕ್ಕಳು 180 ಡಿಗ್ರಿ, ಅದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಫ್ 3 angles. ಇಂಟೀರಿಯರ್ angles in a triangle is equal to 180 ಡಿಗ್ರಿ. ಸಮ್ ಆಫ್ ಅಲ್ವಾ, 3 angles ಇರ್ತದೆ, ಅದನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರ್ಬೇಕು, ಆಡ್ ಮಾಡಿದ್ರೆ ಅದ್ರ 180 ಡಿಗ್ರಿ ಬರಬೇಕು ಅಂತ. ಈಗ ಆಂಗಲ್ 1 ಮತ್ತೆ ಆಂಗಲ್ 2 ಬಿ ಅಂತ ಹೇಳಿದ ತಕ್ಷಣ, ಬಿ ಎಲ್ಲಿದೆ ಮಕ್ಕಳಲ್ಲಿ, ಬಿ ಅಂತ ಹೇಳೋದು ಇದು. ಇದನ್ನ ನಾನು 1 ಅಂತ ತಗೊಂಡಿದ್ದೀನಿ, ಆಗ ನಾನು ಇಲ್ಲಿ ಏನ್ ಬರಿತೀನಿ, 1 ಬದ್ಲಿಗೆ ಏನ್ ಬರಿಬಹುದು, ಎಕ್ಸ್ ಅಂತ. ಅದನ್ನ ಎಕ್ಸ್ ಅಂತಾನೆ ಬರ್ದ್ಬಿಡ್ಲಾ, ಎಕ್ಸ್ ಅಂತ. ಇಲ್ಲ ಫಸ್ಟ್ 1 ಬರೆಯೋಣ, ಸರಿ, ಆಂಗಲ್ 1 ಆಯ್ತಾ. ಪ್ಲಸ್ ಸಿ ಅಂತ ಹೇಳಿದ ತಕ್ಷಣ ಇಲ್ಲಿ ನೋಡಿ, ಸಿ ಅಂತ ಹೇಳಿದ್ರೆ 2 ಮತ್ತು 3 ಸೇರಿಸಿದ್ರೆ ಸಿ ಆಗೋದು, ಹೌದಾನೆ. ಇದೆರಡನ್ನ ಸೇರಿಸಿದಾಗ, 2 ಮತ್ತು 3 ಸೇರಿಸಿದಾಗ ಸಿ ಆಗುತ್ತೆ. ಸೊ ನಾನು ಸಿ ಇದ್ದ ಜಾಗಕ್ಕೆ ನಾನು ಏನಂತ ಬರಿಬೇಕು, 2 ಪ್ಲಸ್ 3 ಅಂತ ಬರಿತೀನಿ. ಪ್ಲಸ್ ಡಿ ಅಂತಿದ್ದಲ್ಲಿಗೆ ಏನ್ ಕೊಟ್ಟಿದ್ದಾರೆ, ಏನಂತ ಬರ್ದೀನಿ ನಾನು, 4 ಅಂತ ಬರ್ದೀನಿ. ಸೊ ಇಲ್ಲಿ 4 ಈಕ್ವಲ್ ಟು 180 ಅಂತ ಬರ್ತೀನಿ. ನೋಡಿ ಮಕ್ಕಳೇ, ಎ 1 ಮತ್ತೆ 2 ಅಂದ್ರೆ ಎಕ್ಸ್. ಆಗ ಇಲ್ಲಿ ಎಕ್ಸ್ ಇದ್ದ 1 ಮತ್ತೆ 2 ಇದ್ದ ಜಾಗಕ್ಕೆಲ್ಲ ಏನ್ ಬರ್ಕೊಂಡು ಹೋಗೋಣ ನಾವು, ಎಕ್ಸ್ ಅನ್ನ ಬರೆಯೋಣ. ಇದನ್ನ ಎಕ್ಸ್ ಅಂತ ಬರೆಯೋಣ. ಪ್ಲಸ್ 2ಕ್ಕೂ ಎಕ್ಸ್ ಅಂತ ಬರೆಯೋಣ. ಪ್ಲಸ್ 3ಕ್ಕೆ ಏನಂತ ಬರಿಬೇಕು, ವೈ. 4ಕ್ಕೂ ವೈ ಅಂತ ಬರೀರಿ. ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಇಲ್ಲಿ ಎಷ್ಟು ಎಕ್ಸ್ ಗಳಾದವು, 2 ಎಕ್ಸ್ ಆಯ್ತು. 2 ಎಕ್ಸ್ ಪ್ಲಸ್ 2 ವೈ ಈಕ್ವಲ್ ಟು 180. ಇಲ್ಲಿ ಸಾಮಾನ್ಯವಾಗಿ ಯಾವ್ದಿದೆ ಮಕ್ಕಳು, 2 ಇದೆ. ಆಗ ನಾವು ಇಲ್ಲಿ 2 ಹೊರಗೆ ತೆಗೆದಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಬೈ ಈ 2 ಇಲ್ಲಿದ್ದಂತಹ 2 ಏನ್ ಮಾಡ್ತೀರಾ, ಇಲ್ಲಿದ್ದ 2 ಕೆಳಗೆ ಬರೀತೀರಾ, 2 ಅಂತ ಬರೀತೀರಾ. ಬಾಕ್ಸ್ದಾಗ 2 ಎಷ್ಟು, 18, 2 18, ಈ 0 ಬರ್ತದೆ. ಆಗ ಎಕ್ಸ್ ಪ್ಲಸ್ ವೈ ಅನ್ನ ಸೇರಿಸಿದಾಗ ಎಷ್ಟು ಡಿಗ್ರಿ ಆಯ್ತು, 90 ಡಿಗ್ರಿ ಆಯ್ತು. ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ರೆ ಏನು, ಇದು ಎಕ್ಸ್, 2 ಪ್ಲಸ್ 3 ಅಲ್ವಾ. ಇದನ್ನ ಎಕ್ಸ್ ಅಂತ ತಗೊಂಡಿದ್ವಿ, ಇದೆರಡು ಎಕ್ಸ್ ಅಂತ ತಗೊಂಡಿದ್ವಿ, ಇದೆರಡನ್ನ ವೈ ಅಂತ ತಗೊಂಡಿದ್ವಿ. ಇದೆರಡನ್ನ ಆಡ್ ಮಾಡಿದಾಗ ಈಗ ಎಷ್ಟು ಬಂತು, 90 ಡಿಗ್ರಿ ಬಂತು. ಆಗ ಇದೆರಡನ್ನ ಆಡ್ ಮಾಡೋದ್ರ ಬದಲು ಏನಂತ ಬರಿಬಹುದು ನಾನು, ಬಿ ಸಿ ಡಿ. ಆದ್ದರಿಂದ ಕೋನ ಬಿ ಸಿ ಡಿ 90 ಡಿಗ್ರಿ ಅಂತ ಹೇಳಿದ್ರೆ ಎಂತಹ ಕೋನ ಇದು, ಲಂಬ ಕೋನ. ಬಿ ಸಿ ಡಿ ಒಂದು ಲಂಬ ಕೋನವಾಗಿದೆ, ಸಾಧಿಸಿದೆ. ಅರ್ಥ ಆಯ್ತಲ್ವಾ, ಈಸಿ ಇದೆಯಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಯ್ತು. 2 ತ್ರಿಭುಜ ತಗೊಳ್ಳೋದು, 2 ತ್ರಿಭುಜದಲ್ಲಿ ಬಾಹುಗಳನ್ನ ಅವ್ರು ಹೆಂಗೋ ಸಮಾಂತ ಕೊಟ್ಟಿದ್ದಾರೆ. ಸಮಾಂತ ಕೊಟ್ಟಿದ್ದಾರೆ, ಅಭಿಮುಖ ಬಾಹುಗಳು ಅಲ್ಲ, ಅಭಿಮುಖ ಕೋನಗಳು ಅಲ್ವಾ, ಸಮಬಾಹುಗಳಿಗೆ ಅಭಿಮುಖವಾದಂತಹ ಕೋನಗಳು ಸಮ ಅಂತ. ಅದನ್ನ ಎಕ್ಸ್ ಎಕ್ಸ್ ಅಂತ ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ದ್ರೆ 1 1 2 ಅಂತ ತಗೊಂಡ್ರು ಕನ್ಫ್ಯೂಸ್ ಆಗುತ್ತೆ. ಈಸಿ ಮಾಡ್ಕೊಳ್ಳಿ. ಇದನ್ನ 1 ಈಕ್ವಲ್ ಟು 2 ಈಕ್ವಲ್ ಟು ಫಸ್ಟ್ ಇಲ್ಲೇ ಬರ್ದು ಬಿಡಿ. ನಮ್ಗೆ ಆನ್ಸರ್ ಬರಬೇಕು ಅಂತ ಹೇಳ್ತೀವಿ, ಇಲ್ಲೇ ನಾವು ಏನ್ ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ದು ಬಿಡ್ತಿದೀವಿ. ಆಗ ಇಲ್ಲಿನೂ 4 ಈಕ್ವಲ್ ಟು 3 ಈಕ್ವಲ್ ಟು ವೈ ಅಂತ ಬರ್ದು ಬಿಟ್ಟಿದೀವಿ. ಅಂದ್ರೆ ನಾವು ಒಂದು ಸಂಖ್ಯೆಯನ್ನು ಕೊಡೋದ್ರಿಂದ ಈಸಿ ಆಗುತ್ತೆ. ನೋಡಿ, ಇಲ್ಲಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4, ಇಲ್ಲಿ 1ಕ್ಕೆ ಮತ್ತು 2ಕ್ಕೆ ಎಕ್ಸ್ ಕೊಟ್ಟಿರೋದ್ರಿಂದ ನಾನು ಏನ್ ಮಾಡಿದೀನಿ, ಇಲ್ಲಿ ಎಕ್ಸ್ ಅಂತ ಬರ್ದಿನಿ. 3 ಮತ್ತೆ 4ನ ವೈ ಅಂತ ಬರ್ದಾಗ ಎಕ್ಸ್ ಎಕ್ಸ್ ಸೇರಿಸಿದಾಗ 2 ಎಕ್ಸ್, ವೈ ಸೇರಿಸಿದಾಗ 2 ವೈ. 2 ಹೊರಗೆ ತೆಗೆದಾಗ ಕಾಮನ್ ಇರೋದ್ರಿಂದ 2 ಹೊರಗೆ ತೆಗೆದಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಭಾಗಿಸು 2 ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ, 90 ಬರುತ್ತೆ. ನೆಕ್ಸ್ಟ್ ಕ್ವಶನ್, ಎಬಿಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಲಂಬಕೋನ ತ್ರಿಭುಜ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಎಂತಹ ತ್ರಿಭುಜ ಅಂತೆ, ಅದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂದ್ರೆ ಇದನ್ನ ಎ ಅಂತ ಬರಿಬೇಕಾದ್ರೆ ಇದನ್ನ ಬಿ ಅಂತ ಬರ್ಕೊಳ್ಳಿ, ಇದನ್ನ ಮೇಲೆ ಇದನ್ನ ಸಿ ಅಂತ ಬರ್ಕೊಳ್ಳಿ. ನೀವು ಬೇಕಾದ್ರೆ ಎ ಬಿ ಸಿ ಹೀಗ್ ಬೇಕಾದ್ರೂ ಬರಿಬಹುದು, ಎ ಬಿ ಸಿ ಹೀಗ್ ಬೇಕಾದ್ರೂ ಬರಿಬಹುದು. ಈಗ ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಆಗ ನಮ್ಗೆ ಗೊತ್ತಿದೆ, ಇದಕ್ಕೆ ಅಭಿಮುಖವಾಗಿರುವಂತಹ ಬಾಹು ಇದು ಬಿ, ಈ ಬಾಹು ಸಿ. ಅಭಿಮುಖ ಬಾಹುಗಳು ಸಮ ಅಂತ ನಮ್ಗೆ ಗೊತ್ತಿದೆ. ಕಂಡುಹಿಡಿಬೇಕಂತೆ ಎಷ್ಟೆಷ್ಟಿದೆ ಅಂತಿರೋದನ್ನ ಕಂಡುಹಿಡಿಬೇಕಂತೆ. ಆಗ ನಾವು ತ್ರಿಭುಜದಲ್ಲಿ ಯಾವುದನ್ನ ತಗೊಳ್ತೀವಿ, ತ್ರಿಭುಜ ಎ ಬಿ ಸಿ ಯಲ್ಲಿ, ತ್ರಿಭುಜ ಇದು ಲಂಬಕೋನ ತ್ರಿಭುಜದಲ್ಲಿ ಅಲ್ವಾ, ಎ ಬಿ ಸಿ ಲಂಬಕೋನ ತ್ರಿಭುಜ. ತ್ರಿಭುಜದಲ್ಲಿ
ಕೋನ ಎ ಈಕ್ವಲ್ ಟು 90 ಡಿಗ್ರಿ ಕೊಟ್ಟಿದ್ದಾರೆ. ಕೋನ ಎ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಗೊತ್ತಿದೆ, ಇದನ್ನು ನೋಡಿದ ತಕ್ಷಣ ಬಿ ಸಿ ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ಗೊತ್ತು. ಆಂಗಲ್ ಅಪೋಸಿಟ್ ಈಕ್ವಲ್ ಸೈಡ್ ಇಸ್ ಈಕ್ವಲ್ ಅಂತ ಬರೀತೀರಿ. ಕನ್ನಡದಲ್ಲಿ ಬರೀರು ಸಮಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮ ಅಂತ ಬರೀತೀರಾ. ಈಗ ತ್ರಿಭುಜ ತಗೊಳ್ಳೋಣ. ಯಾವ ತ್ರಿಭುಜ ತಗೊಳ್ಳೋಣ? ತ್ರಿಭುಜ ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದರೆ ತ್ರಿಭುಜ ಎ ಬಿ ಸಿ ಯಲ್ಲಿ ನಮ್ಗೆ ಗೊತ್ತಿದೆ ಎಲ್ಲಾ ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ, ಹೌದಲ್ವಾ? ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ ಆಗುತ್ತೆ. ಇಲ್ಲಿ ಮಕ್ಕಳೇ ಒಂದು ಸಣ್ಣ ಈಕ್ವಲ್ ಟು ಸಮಬಾಹುಗಳಿಗೆ ಸಮ ಅಂತ ಬರ್ದಿದೀವಲ್ಲ, ಅಂತ ಬರ್ಕೊಳ್ಳೋಣ ಮಕ್ಕಳೇ. ಮುಂದೆ ಫ್ಯೂಚರ್ಗೆ ಬೇಕು ನಮಗೆ. ಎ ಅಂದ್ರೆ 90 ಡಿಗ್ರಿ, ಅದನ್ನು ಹಾಗೆ ಬರಿತೀರಾ. ಕೋನ ಬಿ ಮತ್ತೆ ಕೋನ ಸಿ ಅನ್ನ ನಾನು ಏನಂತ ತಗೊಂಡಿದ್ದೀನಿ? ಎಕ್ಸ್ ಅಂತ. ಆಗ ಎರಡಕ್ಕೂ ನಾನು ಏನಂತ ಬರಿತೀನಿ? ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ 90 ಪ್ಲಸ್ ಎಕ್ಸ್ ಸೇರಿಸಿದಾಗ ಏನಾಗುತ್ತೆ? 2x ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ 90 ಇರೋದ್ರಿಂದ ಇದನ್ನ ಏನ್ ಮಾಡ್ಬೇಕು? ಈಕ್ವಲ್ ಇಂದ ಆಚೆಗೆ ತಗೊಂಡು ಹೋಗ್ತೀರಾ. ಆಗ 2x ಇಸ್ ಈಕ್ವಲ್ ಟು 180 ಮೈನಸ್ 90 ಆಗುತ್ತೆ. ಆಗ ನಮ್ಗೆ 90 ಬಂತು. 2x ಇಸ್ ಈಕ್ವಲ್ ಟು 90, ಎಕ್ಸ್ ಇಸ್ ಈಕ್ವಲ್ ಟು 90 ಬೈ 2 ಎಷ್ಟಾಯ್ತು? 45 ಡಿಗ್ರಿ ಆಯ್ತು. ಎಕ್ಸ್ ಅಂದ್ರೆ 45 ಡಿಗ್ರಿ. ಇಲ್ಲಿ ನಾವು ಬರ್ಕೊಂಡಿದ್ದೀವಿ ಕೋನ ಬಿ ಕೋನ ಸಿ ಈಕ್ವಲ್ ಟು ಏನಂತ ಬರ್ಕೊಂಡಿದೀವಿ? ಎಕ್ಸ್ ಅಂತ ಬರ್ದಿದೀವಿ. ಆಗ ನಾವೇನ್ ಬರಿತೀವಿ? ಕೋನ ಬಿ ಈಕ್ವಲ್ ಟು ಕೋನ ಸಿ ಈಕ್ವಲ್ ಟು 45 ಡಿಗ್ರಿ ಅಂತ ಬರಿತೀವಿ. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್, ಸಮಬಾಹು ಪ್ರಶ್ನೆಯಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿರ್ತಾರೆ ಮಕ್ಕಳು. ಇಂಗ್ಲಿಷ್ ಮೀಡಿಯಂ ಅವ್ರದ್ದು ಏನ್ ಕೊಟ್ಟಿರ್ತಾರೆ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮಬಾಹು ಹೆಸರೇ ಹೇಳ್ತಾ ಇದೆ, ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತದೆ? ಸಮವಾಗಿರ್ತದೆ ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಸಮಬಾಹು ತ್ರಿಭುಜಗಳಿಗೆ ಸಮವಾಗಿರುವಂತಹ ಕೋನ ನಮಗೆ ಗೊತ್ತಿದೆ. ಸಮಬಾಹು ಅಂತ ಹೇಳಿದ ತಕ್ಷಣ ಎಷ್ಟು ಡಿಗ್ರಿ ಇರ್ತದೆ? ಎ ಬಿ ಸಿ ಅಂತ ಅಳತೆಗಳು ಬೇಕಲ್ವಾ? ನಾವು ಈ ತ್ರಿಭುಜಕ್ಕೆ ಎ ಬಿ ಸಿ ತ್ರಿಭುಜ ಅಂತ ತಗೊಳ್ಳೋಣ. ಈಗ ಸಮಬಾಹುಗಳು ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾನು ಇದು ಸಮ, ಎಲ್ಲಾ ಬಾಹುಗಳು ಏನಾಗಿರ್ತದೆ? ಸಮ ಆಗಿರ್ತದೆ. ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಲೈನ್ ಅನ್ನ ಹಾಕಿದ್ದೀನಿ. ಫಸ್ಟ್ ನಾವು ಈ ಎರಡು ಬಾಹುವನ್ನ ಇದಕ್ಕೆಲ್ಲ ಕೋನಗಳನ್ನ ಬರ್ಕೊಳ್ಳೋಣ ಮಕ್ಕಳೇ. ಎಲ್ಲವನ್ನ ಏನಂತ ಬರ್ಕೊಳ್ಳೋಣ? ಇದನ್ನ 1 ಅಂತ ಬರ್ಕೊಳ್ಳಿ, ಇದನ್ನ 2 ಅಂತ ಬರ್ಕೊಳ್ಳಿ, ಇದನ್ನ 3 ಅಂತ ಬರ್ಕೊಳ್ಳಿ ಮಕ್ಕಳೇ. ಈ ಕೋನಕ್ಕೆ ಈ ಬಾಹುವಿಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಕೋನ 3. ಈ ಬಾಹುವಿಗೆ ಅಭಿಮುಖವಾದಂತಹ ಕೋನ ಯಾವುದು? 1 ಅಲ್ವಾ? ಈಗ ನಾವು ಫಸ್ಟ್ ಬರೀತೀರಾ ಎ ಬಿ ಸಮ ಬಿ ಸಿ ಅಂತ ಬರೀತೀರಾ. ಎ ಬಿ ಅಂತ ಹೇಳಿದ ತಕ್ಷಣ ಎ ಬಿಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು? 3 ಅಲ್ವಾ? ಕೋನ 3 ಈಕ್ವಲ್ ಟು ಕೋನ 1 ಅಂತ ತಗೊಳ್ತೀರಾ. ಇದನ್ನು ನಾವೇನ್ ಮಾಡೋಣ? ಎಕ್ಸ್ ಅಂತ ತಗೊಳ್ಳೋಣ. ಇದು ಈಕ್ವೇಶನ್ ನಂಬರ್ 1. ಅರ್ಥ ಆಯ್ತಲ್ವಾ? ಇದು ಒಂದು. ಈಗ ನಾವು ನೆಕ್ಸ್ಟ್ ಯಾವ ಸೈಡ್ ಅನ್ನ? ಈ ಸೈಡ್ ಅನ್ನು ತಗೊಂಡಾಗ ಬಿ ಸಿ, ಫಸ್ಟ್ ಎ ಬಿ ಈ ಕಡೆ ತಗೊಂಡಿದ್ವಿ, ಎ ಬಿ ಮತ್ತೆ ಬಿ ಸಿ ತಗೊಂಡ್ವಿ. ನಾವು ಈಗ ಬಿ ಸಿ ಮತ್ತೆ ಸಿ ಎ ನ ತಗೊಳ್ಳೋಣ ಅಲ್ವಾ? ಬಿ ಸಿ ಈಕ್ವಲ್ ಟು ಸಿ ಎ ಅಂತ ತಗೊಳ್ಳೋಣ. ಈಗ ಬಿ ಸಿಗೆ ಅಭಿಮುಖವಾಗಿ ಯಾವ ಕೋನ ಇದೆ? ಕೋನ 1 ಇದೆ. ಸೊ ನಾನು ಅದನ್ನ ಬರಿತೀನಿ. 1 ಈಕ್ವಲ್ ಟು ಸಿ ಎ ಎಲ್ಲಿದೆ? ಸಿ ಎ ಇಲ್ಲಿದೆ. ಸಿ ಎಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಕೋನ 2. ನೀವು ಫಸ್ಟ್ ಆಲ್ರೆಡಿ ಬರ್ದಿದ್ದೀರಾ ಕೋನ 1 ಈಕ್ವಲ್ ಟು ಎಕ್ಸ್. ಆಗ ಕೋನ 1 ಈಕ್ವಲ್ ಟು ಕೋನ 2 ಆದ್ದರಿಂದ ಅದು ಸಹ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಳಿ. ಈಗ ನಾವು ಬಿ ಸಿ ಮತ್ತು ಸಿ ಎ ತಗೊಂಡ್ವಿ. ಈಗ ಸಿ ಎ ಸಮ ಎ ಬಿ ಅಂತ ಬರಿತೀನಿ. ಅರ್ಥ ಆಯ್ತಲ್ವಾ? ಸಿ ಎ ಅಂತ ಹೇಳಿದ್ರೆ ಈ ಬಾಹು ಸಮ ಎ ಬಿ ಅಂತ ತಗೊಳ್ತೀನಿ. ಈ ಸಿ ಎಗೆ ಅಭಿಮುಖವಾದಂತಹ ಕೋನ ಯಾವುದು? 2 ಅಲ್ವಾ? ಕೋನ 2 ಈಕ್ವಲ್ ಟು ಎ ಬಿಗೆ ಅಭಿಮುಖವಾದ ಕೋನ ಯಾವುದು? ಕೋನ 3 ಅಲ್ಲ ಮಕ್ಕಳೇ? ಕೋನ 3. ನೋಡಿ ಇಲ್ಲಿ ಕೋನ 2 ಆಲ್ರೆಡಿ ನೀವು ಬರ್ದಿದ್ದೀರಾ, ಕೋನ 3 ಆಲ್ರೆಡಿ ನೀವು ಬರ್ದಿದ್ದೀರಾ ಎಕ್ಸ್ ಅಂತ. ಆಗ ಇದು ಈಕ್ವಲ್ ಟು ಎಕ್ಸ್. ನೋಡಿ ಇದರಿಂದ ಏನ್ ತಿಳಿತದೆ? ಇದು ಈಕ್ವೇಶನ್ ನಂಬರ್ 3 ಅಲ್ವಾ? ಇದರಿಂದ ಏನ್ ತಿಳಿತದೆ ಅಂತ ಹೇಳಿದ್ರೆ 1, 2 ಮತ್ತು 3ರಿಂದ ಎಲ್ಲಾ ಆಂಗಲ್ ಈಕ್ವಲ್ ಟು ಎಷ್ಟಾಗುತ್ತೆ? ಎಕ್ಸೇ ಆಗುತ್ತೆ. ಸೊ ಆಂಗಲ್ 1 ಈಕ್ವಲ್ ಟು ಆಂಗಲ್ ಕೋನ 1 ಸಮ ಕೋನ 2 ಸಮ ಕೋನ 3 ಈಕ್ವಲ್ ಟು ಏನಂತ ಹೇಳ್ತೀವಿ? ಎಕ್ಸ್ ಅಂತ ಹೇಳ್ತೀವಿ. ನಮಗೆ ತ್ರಿಭುಜ ಎ ಬಿ ಸಿ ಯಲ್ಲಿ ಸಮಬಾಹು ತ್ರಿಭುಜ ಅಂತ ಕೊಟ್ಟಿದಾರಲ್ಲ, ಆಗ ನಾವೇನ್ ಮಾಡ್ತೀವಿ? ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಎ
ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು ಎಷ್ಟು ಡಿಗ್ರಿ ಅಂತ ಬರಿತೀವಿ? 180 ಡಿಗ್ರಿ ಅಂತ ಬರಿತೀವಿ. ಯಾಕೆ ಬರಿತೀವಿ? ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ತಗೋಬೇಕು. ಏನಂತ ಬರಿಬೇಕು ಮಕ್ಕಳೇ? ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ರೀಸನ್, ಇದು ಬರಿಬೇಕು. ತ್ರಿಭುಜದ ಒಳಕೋನಗಳ ಮೊತ್ತ ಸಮ್ ಆಫ್ ಆಲ್ ದ ಆಂಗಲ್ಸ್ ಇನ್ ಟ್ರಯಾಂಗಲ್ ಈಕ್ವಲ್ ಟು 180 ಡಿಗ್ರಿ ಅಂತ. ಈಗ ನಮ್ಗೆ ಗೊತ್ತಿದೆ ಇದನ್ನೆಲ್ಲ ಏನಂತ ತಗೊಂಡಿದೀವಿ ನಾವು? ಎಕ್ಸ್ ಅಂತ. ನಾವು ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಫಸ್ಟ್ ಎಕ್ಸ್ ಅಂತ ತಗೊಂಡಿದೀವಿ ಅಲ್ವಾ? ಸೊ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180. ಎಲ್ಲಾ ಎಕ್ಸ್ ಅನ್ನ ಸೇರಿಸಿದಾಗ ನಮ್ಗೆ ಏನ್ ಬರ್ತದೆ? 3x ಬರ್ತದೆ. 3x ಇಸ್ ಈಕ್ವಲ್ ಟು 180 ಬರ್ತದೆ. ಆಗ ಎಕ್ಸ್ ಇಸ್ ಈಕ್ವಲ್ ಟು 180 ಬೈ 3. 3ನೇ ಮಗ್ಗಿ ಹೇಳಿ, 3 18. ಈ 0ನ ಹಾಗೆ ಬರೀತೀರ. ಆಗ ಎಷ್ಟು ಡಿಗ್ರಿ ಬಂತು? ಎಕ್ಸ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತು, ಎಲ್ಲಾ ಆಂಗಲ್ನು ನಾನು ಎಕ್ಸ್ ಅಂತಾನೆ ತಗೊಂಡಿರೋದ್ರಿಂದ ನಮಗೆ ಏನಂತ ಬರೀತೀರ? ಪ್ರತಿ ಕೋನದ ಅಳತೆ. ಕೋನ ಎ ಈಕ್ವಲ್ ಟು ಕೋನ ಬಿ ಈಕ್ವಲ್ ಟು ಕೋನ ಸಿ ಈಕ್ವಲ್ ಟು ಎಷ್ಟು ಅಂತ ಬರೀತೀರಾ? 60 ಡಿಗ್ರಿ ಅಂತ ಬರೀತೀರಾ. ಸಾಧಿಸಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟು ಈಸಿ ಇದೆ ಮಕ್ಕಳೇ. ಸ್ವಲ್ಪ ಪ್ರಶ್ನೆಯನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು 2 ಸಲ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ರಿವೈಸ್ ಮಾಡ್ಬೇಕು ಮಕ್ಕಳೇ. ಯಾವಾಗಲೂ ರಿವಿಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಈಗ ನೋಡುವಾಗ ನೀವೆಲ್ಲ ಕಲ್ತಾಗುತ್ತೆ, ಅದನ್ನ ಬಿಟ್ಬಿಟ್ರೆ ಹೋಯ್ತು. ಅದನ್ನ ಏನ್ ಮಾಡ್ಬೇಕು? ರಿವೈಸ್ ಮಾಡ್ಬೇಕು. ಒಂದು ತಿಂಗಳಿಗೆ ಫಸ್ಟ್ 2 ದಿನಕ್ಕೊಂದ್ಸಲ ರಿವೈಸ್ ಮಾಡೋದು, ಆಮೇಲೆ 1 ವಾರಕ್ಕೊಂದ್ಸಲ ರಿವೈಸ್ ಮಾಡೋದು. ಹಾಗೆ ರಿವೈಸ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಕಲ್ತಿದ್ದು ಮರ್ತೋಗುತ್ತೆ ಮಕ್ಕಳೇ. ಪ್ರೀವಿಯಸ್ ಫಸ್ಟ್ ಸೆಮ್ದು ಪ್ರಾಬ್ಲಮ್ಸ್ನು ಅಷ್ಟೇ ರಿವಿಷನ್ ಮಾಡಿಲ್ಲ ಅಂದ್ರೆ ನಿಮಗೆ ಹೆಕ್ಟಿಕ್ ಆಗೋಗುತ್ತೆ, ತುಂಬಾ ಇರುತ್ತೆ ಕಲಿಯಕ್ಕಲ್ವಾ. ಆಗ ನೀವೇನ್ ಮಾಡ್ತೀರಾ? ನಿಮಗೆ ಟೆನ್ಷನ್ ಆಗೋಗುತ್ತೆ. ಹಂಗೆ ಮಾಡ್ಕೋಬೇಡಿ. ಸಂಡೇಸ್ ಅಲ್ಲಿ ರಜೆ ಇರುವಾಗ ಮತ್ತೆ ನಿಮಗೆ ಕ್ಲಾಸ್ ಇಲ್ಲದ ದಿವಸಗಳಲ್ಲಿ ನಿಮ್ಗೆ ಏನ್ ಮಾಡಿ, ಸ್ವಲ್ಪ ಹಳೆ ಪಾಠಗಳನ್ನೆಲ್ಲ ತೆಗೆದು ಮ್ಯಾಥ್ಸ್ ಅನ್ನ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿ ಅನ್ಸುತ್ತೆ ಮಕ್ಕಳೇ. ಎಕ್ಸಾಮ್ ಅನ್ನ ಹೂ ಎತ್ತಿದಂಗೆ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಇದನ್ನ ಎಕ್ಸಾಮ್ ಅನ್ನ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ಬೋದು. ಓಕೆ.